ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಈ ಒಂದು ಮಹೋನ್ನತವಾದ ದಿನವನ್ನು ಕೊಟ್ಟಿಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ. ಈ ಒಂದು ಅಮೂಲ್ಯವಾದ ಸಮಯದಲ್ಲಿ ನಿಮ್ಮ ಅಮೂಲ್ಯವಾದ ಮಾತುಗಳನ್ನು ಆಲಿಸಲು ಇಷ್ಟರವರೆಗೆ ನಮಗೆ ಆ ಭಾಗ್ಯವನ್ನು ಕೊಟ್ಟಿಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ. ಇನ್ನೂ ಸ್ವಲ್ಪ ಜ್ಞಾನವನ್ನು ಆಲೋಚನೆ ಮಾಡಬೇಕಾದ್ರೆ ನಮಗೆ ಬೇಕಾಗಿರುವಂತಹ ಸಾತ್ವಿಕತೆಯನ್ನು, ವಿವೇಕವನ್ನು ಹೇಳುವಂತಹ ನನಗೂ ಪರಿಶುದ್ಧಾತ್ಮರ ಸಹಾಯವನ್ನು ಕೊಟ್ಟು ನಡೆಸಿ. ನನ್ನ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಆಮೆನ್. ಪ್ರಿಯರಾದ ದೇವಜನರೇ, ಮೊಟ್ಟ ಮೊದಲನೇದಾಗಿ ದೇವರ ಕೃಪೆಯಿಂದಲೂ ನಮ್ಮ ಆತ್ಮಿಕ ತಂದೆಯವರ ಕಷ್ಟದಿಂದಲೂ ಸಹ ಹಾಗೂ ರಾಮು ಅಣ್ಣವರ ಬೋಧನೆಯಿಂದಲೂ ಸಹ ಕಲ್ತಿರುವಂತಹ ಒಂದಷ್ಟು ಜ್ಞಾನವನ್ನು ನಿಮ್ಮೊಟ್ಟಿಗೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತಿದ್ದೀನಿ. ಪ್ರಿಯರೇ, ಕಳೆದ ವಾರ ನಾವು ಒಂದು ಅಂಶವನ್ನು ಆಲೋಚನೆ ಮಾಡಿದ್ವಿ. ಏನು? ಕಳೆದ ವಾರ ನಾವು ಆಲೋಚನೆ ಮಾಡಿದಂತಹ ಅಂಶ ಸತ್ಯವೇದವು ಪರಿಶೋಧಿಸಲ್ಪಡುತ್ತಿದೆಯಾ ಅನ್ನುವಂಥ ಅಂಶವನ್ನು ಕಳೆದ ವಾರ ಆಲೋಚನೆ ಮಾಡಿದ್ವಿ. ಪ್ರಿಯರೇ, ಅದೇ ಭಾಗದ ಮುಂದುವರಿಕೆ, ಅಂದರೆ ಅದೇ ಭಾಗವನ್ನು ಇವತ್ತು ನಾವು ಕಂಟಿನ್ಯೂ ಮಾಡೋಣ. ಭಾಗ 2, ಅಂದರೆ ನಾವು ಇವತ್ತು ಆಲೋಚನೆ ಮಾಡಲಿಕ್ಕೆ ಹೊರಟಿರುವಂತಹ ಅಂಶ ಸತ್ಯವೇದವು ಪರಿಶೋಧಿಸಲ್ಪಡುತ್ತಿದೆಯಾ, ಅದರ ಭಾಗ 2. ಅಂದರೆ ನಾವು ಕಳೆದ ವಾರ ಒಂದಷ್ಟು ವಿಚಾರಗಳನ್ನು ಆಲೋಚನೆ ಮಾಡಿದ್ವಿ. ನಾವು ಕಳೆದ ವಾರ ಆಲೋಚನೆ ಮಾಡಿದಂತಹ ವಿಚಾರಗಳು ಯಾವುದು? ಸತ್ಯವೇದವನ್ನು ಪರಿಶೋಧಿಸಬೇಕು, ಸತ್ಯವೇದವನ್ನು ಹುಡುಕಿ ಓದಬೇಕು. ಸೊ ಹುಡುಕದೆ ಹೋದರೆ, ಸತ್ಯವೇದವನ್ನು ಪರಿಶೋಧಿಸದೇ ಹೋದರೆ, ಸತ್ಯವೇದಕ್ಕೆ ಒಂದಷ್ಟು ವಿಚಾರಗಳನ್ನು ನಮಗೆ ಗೊತ್ತಿಲ್ಲದೇ ತಂದು ಸೇರಿಸ್ತಾ ಇರ್ತೀವಿ. ಒಂದಷ್ಟು ವಿಚಾರಗಳನ್ನು ಸತ್ಯವೇದದಿಂದ ತೆಗೆದುಹಾಕ್ತಿರ್ತೀವಿ. ಅದು ನಮಗೆ ಗೊತ್ತಿರೋದಿಲ್ಲ. ಪ್ರಿಯರೇ, ನಾವು ಸತ್ಯವೇದಕ್ಕೆ ಈ ವಿಚಾರಗಳನ್ನು ಸೇರಿಸಿದ್ದೀವಿ ಅನ್ನುವಂಥ ವಿಚಾರನೇ ನಮಗೆ ಗೊತ್ತಿರೋದಿಲ್ಲ, ಆದರೂ ಸೇರಿಸಿರ್ತೀವಿ. ಅದಕ್ಕೆ ಕಾರಣ ಏನು? ನಾವು ಸತ್ಯವೇದವನ್ನು ಸರಿಯಾಗಿ ಪರಿಶೋಧನೆ ಮಾಡಿ ಆಲೋಚನೆ ಮಾಡದೇ ಇರುವಂತಹದ್ದೇ. ಅಂದರೆ ನಾವು ಸತ್ಯವೇದವನ್ನು ಪರಿಶೋಧನೆ ಮಾಡದೇ ಹೋದರೆ ಅನೇಕ ರೀತಿಯಾದಂತಹ ಅನಾಹುತಗಳು ಆಗ್ತಾ ಹೋಗುತ್ತೆ. ಏನು? ಯಾರೋ ಒಬ್ಬರು ಬಂದು ಏನೋ ಒಂದು ಹೇಳ್ತಾರೆ, ಅವರು ಸತ್ಯವೇದವನ್ನು ಅವರೆಲ್ಲೋ ಕೇಳಿರುವಂತಹದ್ದನ್ನು ಅದನ್ನು ನಾವು ಫಾಲೋ ಮಾಡ್ತೀವಿ. ನಾವು ಓದದೇ ಹೋದರೆ ಸತ್ಯವೇದವನ್ನು ಅದನ್ನು ನಾವು ಸಹ ಫಾಲೋ ಮಾಡ್ಕೊಂಡು ಹೋಗ್ತೀವಿ. ಅದನ್ನು ಇನ್ನೊಬ್ರಿಗೂ ಸಹ ಹೇಳ್ತೀವಿ. ಅವರು ಪರಿಶೋಧನೆ ಮಾಡದೇ ಹೋದರೆ ಅದು ಹಾಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಅಂದರೆ ಮುಂದಿನ ಪೀಳಿಗೆಗಳಿಗೆ, ನೆಕ್ಸ್ಟ್ ಜನ್ರೇಷನು ಸಹ ಅದನ್ನೇ ಫಾಲೋ ಮಾಡ್ತಾ ಹೋಗ್ತಾರೆ. ಒಬ್ಬ ತಂದೆಗೆ ತಪ್ಪಾಗಿ ಯಾವುದೋ ಒಂದು ವಿಚಾರದ ಬಗ್ಗೆ ಸತ್ಯವೇದದಲ್ಲಿ ತಪ್ಪಾಗಿ ಒಂದು ಮಾಹಿತಿ ಇದೆ ಅಂದ್ಕೊಳ್ಳಿ. ಆ ತಂದೆ ಏನು ಮಾಡ್ತಾರೆ? ತನ್ನ ಮಗನ ಹತ್ರ ಅದನ್ನು ಹೇಳ್ತಾರೆ. ತನ್ನ ಮಗನೂ ಸಹ ಅದನ್ನೇ ಏನು ಮಾಡ್ಕೊಂಡು ಹೋಗ್ತಾರೆ? ಆಚರಿಸ್ಕೊಂಡು ಹೋಗ್ತಾರೆ. ಅಂದರೆ ಸತ್ಯವೇದವನ್ನು ಪರಿಶೋಧಿಸದೇ ಹೋದರೆ ಆಗುವಂತಹ ಅನಾಹುತಗಳು ಇದೆಲ್ಲ. ಸೊ ಕಳೆದ ವಾರ ಒಂದು 5 ವಿಚಾರಗಳನ್ನ ಆಲೋಚನೆ ಮಾಡಿ ನೋಡಿದ್ದೀವಿ. ಅಂದರೆ ನಾವು ಸತ್ಯವೇದವನ್ನು ಪರಿಶೋಧಿಸದೆ ಸತ್ಯವೇದಕ್ಕೆ ತಂದು ಹಾಕಿರುವಂಥವುಗಳಲ್ಲಿ ಮೊಟ್ಟ ಮೊದಲನೇದು ಯಾವುದು? ಯೇಸು ಗೋದಲಿಯಲ್ಲೇ ಹುಟ್ಟಿದ್ರ ಅನ್ನುವಂತಹದ್ದು ಮೊಟ್ಟ ಮೊದಲನೇದು. ಲಾಸ್ಟ್ ವೀಕ್ ನಾವು ಆಲೋಚನೆ ಮಾಡಿರುವಂತಹದ್ದು. 2ನೇದು, ಯೇಸು ಕ್ರಿಸ್ತರು ಹುಟ್ಟಿದಾಗ ನೋಡ್ಲಿಕ್ಕೆ ಬಂದಂತಹ ಜೋಯಿಸರು 3 ಜನನೇನಾ ಅನ್ನುವಂಥ ವಿಚಾರವನ್ನು ಕಳೆದ ವಾರ ಆಲೋಚನೆ ಮಾಡಿದ್ದೀವಿ. ಹಾಗೆ 3ನೇದಾಗಿ, ಯೇಸು ಕ್ರಿಸ್ತರು ಈ ಲೋಕದಲ್ಲಿ 2000 ವರ್ಷಗಳ ಹಿಂದೆನೇ ಹುಟ್ಟಿದ್ರಾ, ಇಲ್ಲಾಂದರೆ ಅದಕ್ಕಿಂತ ಮುಂಚೆನೇ ಅವರ ಜನನ ಆಗಿತ್ತಾ? ಇದು 3ನೇದಾಗಿ ನಾವು ನೋಡಿದಂತಹದ್ದು. ಇನ್ನು 4ನೇದಾಗಿ, ಯೂದನಿಗೆ ಸಿಕ್ಕಿದಂತಹ, ಯೇಸು ಕ್ರಿಸ್ತರನ್ನು ಯೂದನು ಹಿಡ್ಕೊಟ್ಟಿದ್ದಕ್ಕೆ ಯೂದನಿಗೆ ಸಿಕ್ಕಿದಂತಹ 30 ನಾಣ್ಯಗಳಲ್ಲಿ ಇಸ್ಕರಿಯೋತ ಯೂದನು ಹೊಲವನ್ನು ಕೊಂಡ್ಕೊಂಡ. ಇದು ನಾವು ಆಲೋಚನೆ ಮಾಡಿದಂತಹದ್ದು 4ನೇ ವಿಚಾರ. ಇನ್ನು ಕೊನೆಯದಾಗಿ ನಾವು ಆಲೋಚನೆ ಮಾಡಿದ್ದು, ಎಲೆ ಕಷ್ಟಪಡುವವರೇ ನನ್ನ ಬಳಿಗೆ ಬನ್ನಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೇನೆ. ಈ ಒಂದು ವಿಚಾರ ಯಾವ ಅರ್ಥದಲ್ಲಿ ಸತ್ಯವೇದದಲ್ಲಿ ಬರೆಸಿದ್ದಾರೆ? ಈ 5 ವಿಚಾರಗಳನ್ನು ಸಹ ನಾವು ಕಳೆದ ವಾರ ಆಲೋಚನೆ ಮಾಡಿದ್ವಿ. ಕೊನೆಯದಾಗಿ 6ನೇ ವಿಚಾರ ಇವತ್ತು ಆಲೋಚನೆ ಮಾಡೋಣ. ಪ್ರಿಯರೇ, 6ನೇ ವಿಚಾರ ಏನು? ನಾವು ಕಳೆದ ವಾರ ಇದರ ವಚನವನ್ನು ಮಾತ್ರ ಓದಿದ್ವಿ. ಅಂದರೆ ಸತ್ಯವೇದದಲ್ಲಿ ಒಂದು ಮಾತಿದೆ, ನನ್ನ ನಾಮದಲ್ಲಿ ನೀವು ಏನೇ ಕೇಳ್ಕೊಂಡ್ರು ನಾನು ನಿಮಗೆ ಕೊಡ್ತೀನಿ ಅನ್ನುವಂತಹದ್ದು. ಈ 6ನೇ ವಿಚಾರವನ್ನು ಆಲೋಚನೆ ಮಾಡಲಿಕ್ಕೆ ಮೊದಲು ಪ್ರಾರಂಭ ಸಂಘ ಏನಿತ್ತಲ್ಲ ಪ್ರಿಯರೇ, ಪ್ರಾರಂಭ ಸಂಘ ಅಂದರೆ 1ನೇ ಶತಮಾನದಲ್ಲಿದ್ದಂತಹ ಸಂಘ ಸತ್ಯವೇದವನ್ನು ಯಾವ ರೀತಿ ಪರಿಶೋಧನೆ ಮಾಡ್ತಾ ಇದ್ರೋ ಒಮ್ಮೆ ನೋಡಿ ಮುಂದೆ ಹೋಗೋಣ. ಅಪೊಸ್ತಲರ ಕೃತ್ಯಗಳು 17ನೇ ಅಧ್ಯಾಯ 11ನೇ ವಚನ. ಅಪೊಸ್ತಲರ ಕೃತ್ಯಗಳು 17ನೇ ಅಧ್ಯಾಯ 11ನೇ ವಚನ. 17:11. ಆ ಸಭೆಯವರು ಥೆಸಲೋನಿಕದವರಿಗಿಂತ ಸದ್ಗುಣವುಳ್ಳವರಾಗಿದ್ದು ದೇವರ ವಾಕ್ಯವನ್ನು
ಶುದ್ಧ ಮನಸ್ಸಿನಿಂದ ಅಂಗೀಕರಿಸಿ ಇವರು ಹೇಳುವ ಮಾತು ಹೌದೋ ಏನೋ ಎಂಬ ವಿಷಯದಲ್ಲಿ ಪ್ರತಿದಿನವೂ ಶಾಸ್ತ್ರಗಳನ್ನು ಶೋಧಿಸುತ್ತಿದ್ದರು. ಆ ಕೊನೆ ಎರಡು ಸೆಂಟೆನ್ಸನ್ನು ಮಾತ್ರ ಮತ್ತೆ ಓದಿ ಪ್ರಿಯರೇ. ಪ್ರತಿದಿನವೂ ಶಾಸ್ತ್ರಗಳನ್ನು ಶೋಧಿಸುತ್ತಿದ್ದರು. ಇವರು ಹೇಳುವ ಮಾತು ಹೌದೋ ಏನೋ ಎಂಬ ವಿಷಯದಲ್ಲಿ ಪ್ರತಿದಿನವೂ ಶಾಸ್ತ್ರಗಳನ್ನು ಶೋಧಿಸುತ್ತಿದ್ದರು. ಅಂದರೆ ಇಲ್ಲಿ ಪ್ರಸ್ತಾವನೆ ಏನು ಗೊತ್ತಾ ಪ್ರಿಯರೇ? ಯಾರೋ ಇಬ್ಬರು ದೊಡ್ಡ ಸ್ಪೀಕರ್ಗಳು ಪ್ರಸಂಗ ಮಾಡ್ತಾ ಇದ್ದಾರೆ. ಯಾರು? ಹೌದು, ಪೌಲು ಮತ್ತು ಇವರಿಬ್ಬರು ಪ್ರಸಂಗ ಮಾಡ್ತಿದ್ದಾರೆ. ಪೌಲು ಸೀಲ ಇಬ್ಬರು ಪ್ರಸಂಗ ಮಾಡ್ತಿದ್ದಾರೆ. ಆ ಸಂಘದವರು ಏನು ಮಾಡ್ತಿದ್ದಾರಂತೆ? ಅವ್ರು ಹೇಳುವಂತಹದ್ದು ಸತ್ಯವೇದದಲ್ಲಿ ಹಾಗೇ ಇದೆಯೋ ಇಲ್ವೋ ಅನ್ನುವಂತಹದ್ದನ್ನು ವೆರಿಫೈ ಮಾಡ್ತಾ ಇದ್ದಾರಂತೆ ಪ್ರಿಯರೇ. ಅಂದರೆ ನಾವು ಲಾಸ್ಟ್ ವೀಕ್ ನೋಡಿದಂತಹ ವಿಚಾರಗಳು ನಿಮ್ಮ ಸಂಘದಲ್ಲಿ ತಪ್ಪಾಗಿ ಬೋಧಿಸ್ತಿದ್ದಾರೆ, ಬೋಧಕರು ತಪ್ಪಾಗಿ ಬೋಧಿಸ್ತಿದ್ದಾರೆ ಅನ್ನುವಂತಹದ್ದಲ್ಲ ಉದ್ದೇಶ. ಬೋಧಕರು ಸರಿಯಾಗೇ ಹೇಳ್ತಾ ಇದ್ರೂ ಸಹ ಸಭೆಗಳಲ್ಲಿ ನಾವೇನು ಮಾಡಬೇಕು? ಸತ್ಯವೇದವನ್ನು ಇಟ್ಟು ಇವ್ರು ಹೇಳ್ತಿರುವಂತಹದ್ದು ಸತ್ಯವೇದದಲ್ಲಿ ಇದೆಯೋ ಇಲ್ವೋ ಅನ್ನುವಂತಹದ್ದಾಗಿ ಪರಿಶೋಧನೆ ಮಾಡಬೇಕು. ಅಂದರೆ ಬೋಧಕರು ತಪ್ಪಾಗಿ ಹೇಳ್ತಿದ್ದಾರೆ ಅಂತಲ್ಲ ಅದರ ಅರ್ಥ. ಸರಿಯಾಗಿ ಹೇಳ್ತಿದ್ರೂ ಸಹ ಹೇಳ್ತಿರೋದು ಸತ್ಯವೇದದಲ್ಲಿ ಇದೆಯೋ ಇಲ್ವೋ ಅನ್ನುವಂತಹದ್ದನ್ನು ಪರಿಶೋಧನೆ ಮಾಡಲೇಬೇಕಾಗಿರುತ್ತೆ ಪ್ರಿಯರು. ಏನಕ್ಕೆ ಸತ್ಯವೇದಕ್ಕೆ ಇಷ್ಟೊಂದು ಪ್ರಾಮುಖ್ಯತೆ ಏನಿದೆ? ಅಷ್ಟೊಂದು ಆಲೋಚನೆ ಮಾಡಬೇಕಾ ಸತ್ಯವೇದವನ್ನು ಕುರಿತು? ಅಂದರೆ ಪ್ರಾರಂಭ ಸಂಘವು ಕಳೆದ ವಾರ ನಾವು ಒಂದು ಮಾತನ್ನು ನೋಡಿದ್ವಿ, ಯೆಹೋವ ಗ್ರಂಥವನ್ನು ಹುಡುಕಿ ಓದಿರಿ ಅನ್ನುವಂಥ ಒಂದು ಮಾತನ್ನು ನೋಡಿದ್ವಿ. ಅಂದರೆ ಮೊದಲನೇ ಶತಮಾನದಲ್ಲಿದ್ದಂತಹ ಸಂಘ ಈ ಮಾತನ್ನು ನೆರವೇರಿಸ್ತೋ ಇಲ್ವೋ ಹೇಳಬೇಕು ಪ್ರಿಯರೇ. ಯೆಹೋವ ಗ್ರಂಥವನ್ನು ಹುಡುಕಿ ಓದಿರಿ ಅನ್ನುವಂತಹ ಮಾತಿದೆ ಹಳೆ ಒಡಂಬ ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ. ಅಂದರೆ ಇವರು ಪರಿಶೋಧನೆ ಮಾಡ್ತಾ ಇದ್ರಂತೆ. ಮೊದಲನೇ ಶತಮಾನದಲ್ಲಿದ್ದಂತಹ ಸಂಘ ಪರಿಶೋಧನೆ ಮಾಡ್ತಾ ಇದ್ರಂತೆ. ಅಂದರೆ ಇವರು ಆ ಮಾತನ್ನು ನೆರವೇರಿಸಿದ್ರೋ ಇಲ್ವೋ? ಖಂಡಿತವಾಗ್ಲೂ ನೆರವೇರಿಸಿದ್ರು. ಅಂದರೆ ದೇವರು ಒಂದು ಆಜ್ಞೆ ಕೊಟ್ಟಿದ್ರು, ಇವರು ಅದನ್ನು ನೆರವೇರಿಸಿದ್ರು. ನಮಗೂ ಸಹ ಆಜ್ಞೆ ಕೊಟ್ಟಿದ್ದಾರೆ, ನಾವು ಸಹ ಏನು ಮಾಡಬೇಕು? ಪರಿಶೋಧನೆ ಮಾಡಬೇಕು. ಇವರು ಕೊಟ್ಟಂಥ ಆಜ್ಞೆಯನ್ನು ನೆರವೇರಿಸಿದ್ರು. ನಾವು ಆ ದೇವರ ಆಜ್ಞೆಯನ್ನು ತಿರಸ್ಕಾರ ಮಾಡಿ ಸತ್ಯವೇದವನ್ನು ಸರಿಯಾಗಿ ಹುಡುಕಿ ಪರಿಶೋಧನೆ ಮಾಡದೆ ಹೋದರೆ ನಿತ್ಯ ಜೀವವನ್ನೇ ಕಳೆದುಕೊಳ್ಳುವಂತಹ ಪರಿಸ್ಥಿತಿ ಎದುರಾಗುತ್ತೆ ಪ್ರಿಯರೇ. ನೋಡಿ ಆ ಮಾತನ್ನು, ಸತ್ಯವೇದವನ್ನು ಏನಕ್ಕೋಸ್ಕರ ಪರಿಶೋಧನೆ ಮಾಡಬೇಕು? ಆ ಮಾತನ್ನು ನೋಡಿ. ಯೋಹಾನನು ಬರೆದ ಸುವಾರ್ತೆ 5ನೇ ಅಧ್ಯಾಯ 39ನೇ ವಚನ. ಯೋಹಾನನು ಬರೆದ ಸುವಾರ್ತೆ 5ನೇ ಅಧ್ಯಾಯ 39ನೇ ವಚನ. ಯೋಹಾನನು ಬರೆದ ಸುವಾರ್ತೆ 5ನೇ ಅಧ್ಯಾಯ 39ನೇ ವಚನ. ಶಾಸ್ತ್ರಗಳಿಂದ ನಿತ್ಯ ಜೀವವು ದೊರೆಯುತ್ತವೆಂದು ನೀವು ನೆನೆಸಿ ಅವುಗಳನ್ನು ವಿಚಾರಿಸುತ್ತೀರಲ್ಲ. ಅಂದರೆ ಶಾಸ್ತ್ರಗಳು ಅಂದರೆ ವಾಕ್ಯದಿಂದ ಏನು ಸಿಗುತ್ತಂತೆ? ನಿತ್ಯ ಜೀವ. ಅಂದರೆ ನಾವು ಮರಣ ಹೊಂದಿ ಪರಲೋಕಕ್ಕೆ ಹೋಗುವಂತಹದ್ದು ಅಥವಾ ವಿಶ್ರಾಂತಿ ಸ್ಥಳಕ್ಕೆ ಹೋಗುವಂತಹದ್ದು, ನರಕಕ್ಕೆ ಹೋಗುವಂತಹದ್ದು, ಎರಡು ಯಾವುದರ ಮೇಲೆ ಡಿಪೆಂಡ್ ಆಗಿದೆ ಅಂತ ಹೇಳಿ ಗೊತ್ತಾಗ್ತಿದೆ ನಮಗೀಗ? ವಾಕ್ಯದ ಮೇಲೆ. ಅಂದರೆ ಅಷ್ಟೊಂದು ಅಮೂಲ್ಯವಾಗಿರುವಂತಹದ್ದು ವಾಕ್ಯ ಆಗಿರುತ್ತೆ. ಅದನ್ನು ನಾವು ಪರಿಶೋಧನೆ ಮಾಡಲೇಬೇಕು, ಹುಡುಕಲೇಬೇಕು, ಇಲ್ಲಾಂದರೆ ಸಿಗೋದಿಲ್ಲ. ಇದು ಇವತ್ತಿನ ಇಂಟ್ರಡಕ್ಷನ್ ಆಗಿತ್ತು ಪ್ರಿಯರೇ. ಈಗ ನಾವು ಬಿಟ್ಟಿರ್ತಕ್ಕಂಥ 6ನೇ ವಿಚಾರಕ್ಕೆ ಹೋಗೋಣ. 6ನೇ ವಿಚಾರ ಏನು? ನನ್ನ ಹೆಸರಿನಲ್ಲಿ ನೀವು ಏನು ಬೇಡ್ಕೊಂಡ್ರೂ ಸಹ ನಿಮಗೆ ಸಿಗತ್ತೆ. ಇದು ಯಾವ ಅರ್ಥದಲ್ಲಿ ಬರೆದಿದ್ದಾರೆ ಸತ್ಯವೇದದಲ್ಲಿ? ಪ್ರಿಯರೇ, ನೀವು ಒಮ್ಮೆ ಆಲೋಚನೆ ಮಾಡಿ ನೋಡಿ. ಬಿನ್ ಲ್ಯಾಡನ್ ನಮಗೆಲ್ಲ ಗೊತ್ತು, ವೀರಪ್ಪನೂ ಸಹ ನಮಗೆಲ್ರಿಗೂ ಗೊತ್ತು, ಸದ್ದಾಮ್ ಹುಸೇನು ಸಹ ನಮ್ಮೆಲ್ರಿಗೂ ಗೊತ್ತು. ನಾವು ದೇವ್ರ ಹತ್ರ ಕೇಳ್ಕೊಬೇಕಾದ್ರೆ ಪ್ರಾರ್ಥನೆಯಲ್ಲಿ ನಾರ್ಮಲಾಗಿ ಏನು ಕೇಳ್ಕೊತೀವಿ ಪ್ರಿಯರೇ? ಈ ವಾಕ್ಯವನ್ನು ನೋಡಿ, ನನ್ನ ಹೆಸರಲ್ಲಿ ನೀವೇನು ಕೇಳ್ಕೊಂಡ್ರು ಕೊಡ್ತೀನಿ ನಾನು ಅಂತ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನಾವೇನಂತ ಕೇಳ್ಕೊತೀವಿ? ಉದ್ಯೋಗವನ್ನು ಕೊಡಿ, ಆರ್ಥಿಕವಾಗಿ ಅಭಿವೃದ್ಧಿ ಆಗಬೇಕು, ಈ ವಿಚಾರಗಳನ್ನೇ ತಾನೇ ಕೇಳ್ಕೊತೀವಿ. ನೀವೊಮ್ಮೆ ಯೋಚನೆ ಮಾಡಿ. ಬಿನ್ ಲ್ಯಾಡನ್ ಆಗಲಿ, ಸದ್ದಾಮ್ ಹುಸೇನ್ ಆಗಲಿ, ವೀರಪ್ಪನಾಗಲಿ, ಇವರೆಲ್ಲ ಆರ್ಥಿಕವಾಗಿ ಅಭಿವೃದ್ಧಿ ಆಗಿದ್ರೋ ಇಲ್ವೋ? ಆಗಿದ್ರು. ಮತ್ತು ಅವರು ದೇವ್ರನ್ನ ಕೇಳ್ಕೊಂಡಿದ್ರಾ? ಅಂದರೆ ಪ್ರಪಂಚದಲ್ಲಿ ತುಂಬ ಜನರು ಸಹ ಅವ್ರು ಮಾಡುವಂಥ ಕೆಲಸಗಳನ್ನು ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಬರೆಸಿರುವಂತಹ ಅರ್ಥ ಬೇರೆ ಪ್ರಿಯರೇ. ದೇವರ ಮೇಲೆ ನಂಬಿಕೆ ಇದ್ದರೆ ಎಷ್ಟೇ ಕಷ್ಟ ಬಂದರೂ ಸಹ ಈ ಜೀವನದಲ್ಲಿ ಮುಪ್ಪಿನವರೆಗೂ, ಮರಣದವರೆಗೂ ಎಷ್ಟೇ ಕಷ್ಟ ಬಂದರೂ, ದುಃಖ ಬಂದರೂ ನಮ್ಮ ಜೊತೆ ಇದ್ಕೊಂಡು ಆಧರಿಸ್ಕೊಂಡು ಕೊನೆ ತನಕ ನಡೆಸ್ಕೊಂಬರ್ತಾರೆ. ಅದು ನಿಜ. ಆದರೆ ಕೇಳಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಹೇಳಿ
ಎಲ್ಲವೂ ಸಹ ಈ ಲೋಕಕ್ಕೆ ಸಂಬಂಧಪಟ್ಟಿರುವಂಥವನ್ನೇ ಕೇಳಿದ್ರೆ, ಇನ್ನೊಂದು ಮಾತನ್ನು ಬರ್ಸಿದ್ದಾರೆ, ತೆಗೆಯುವಂಥ ಅವಶ್ಯಕತೆ ಇದೆ. ನಿಮಗೆಲ್ಲ ಗೊತ್ತು ಆ ಮಾತು ಏನು? ದೇವರ ರಾಜ್ಯವನ್ನು ನೀತಿಯನ್ನು ಹುಡುಕಿರಿ. ಅಂದರೆ ನಾವು ಮಾಡಬೇಕಾಗಿರುವಂತಹ ಕೆಲಸ ಅದು. ಅಂದರೆ ಈ ವಚನದ ಅರ್ಥ ಏನು? ಮತ್ತು ನನ್ನ ನಾಮದಲ್ಲಿ ನೀವು ಏನು ಕೇಳ್ಕೊಂಡ್ರು ಕೊಡ್ತೀನಿ ಅನ್ನುವಂಥ ವಚನದ ಅರ್ಥ ಏನು? ಅಂದರೆ ನಾವು ಏನು ಕೇಳ್ಕೊಬೇಕು ದೇವ್ರ ಹತ್ರ ನಿಜವಾಗ್ಲೂ? ನೋಡಿ ಪ್ರಿಯರೇ, ಆ ಮಾತನ್ನು ನೋಡಿ. ಯಾಕೋಬನು ಬರೆದ ಪತ್ರಿಕೆ, ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯ 5ನೇ ವಚನ. 1ನೇ ಅಧ್ಯಾಯ 5ನೇ ವಚನ. ಹಾಂ, ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆಯಾಗಿದ್ದರೆ ಅವನು ದೇವರನ್ನು ಕೇಳಿಕೊಳ್ಳಲಿ. ಅಂದರೆ ಅಲ್ಲೊಂದು ಮಾತಿತ್ತು, ನನ್ನ ಹೆಸರಿನಲ್ಲಿ ನೀವೇನು ಕೇಳಿದ್ರೂ ಸಹ ಕೊಡ್ತೀನಿ ಅಂತ. ಇಲ್ಲಿ ಏನು ಕೇಳ್ಕೊಬೇಕು ಅಂತ ಸ್ಪಷ್ಟವಾಗಿ ಬರ್ಸಿದ್ದಾರೆ. ಓದಿ ಪ್ರಿಯರೇ ಮತ್ತೆ 5ನೇ ವಚನವನ್ನು. ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆಯಾಗಿದ್ದರೆ ಅವನು ದೇವರನ್ನು ಕೇಳಿಕೊಳ್ಳಲಿ. ಅಂದರೆ ನಾವು ಕೇಳ್ಕೊಬೇಕಾಗಿರುವಂತಹದ್ದು ಏನು? ಜ್ಞಾನವನ್ನು. ನಮಗಿಷ್ಟ ಬಂದಂತೆ ಈ ಲೋಕದಲ್ಲಿ ತುಂಬ ಜನ ದೇವರ ಆಧಾರ ಇಲ್ಲದೆ, ಅಂದರೆ ಈ ಪ್ರಕೃತಿಯ ಸಹಾಯ ಹೊಂದಿ ಡೈರೆಕ್ಟಾಗಿ ದೇವರ ಆಧಾರ ಇಲ್ಲದೆ ದೇವರ ಹತ್ರ ಏನು ಕೇಳದೇನೂ ಸಹ ಜೀವನ ಮಾಡ್ತಾ ಇದ್ದಾರೆ. ಅಂದರೆ ನೀವು ಕೇಳಬೇಕಾಗಿರುವಂತಹದ್ದು ಅದಲ್ಲ ಪ್ರಿಯರೇ. ಕ್ರೈಸ್ತವರಾಗಿ ಕೇಳಬೇಕಾಗಿರುವಂತಹದ್ದು ಮುಖ್ಯವಾಗಿ ಜ್ಞಾನವನ್ನು. ಇನ್ನು ಒಂದು ಭಕ್ತರು ಕಾಣಿಸ್ತಾರೆ, ಒಬ್ಬ ಭಕ್ತ ಕಾಣಿಸ್ತಾರೆ ನಮಗೆ ಸತ್ಯವೇದದಲ್ಲಿ. ದೇವ್ರ ಹತ್ರ ಅವ್ರೇನೋ ಕೇಳ್ಕೊತಾರೆ. ಆ ಕೇಳ್ಕೊಂಡಿರುವಂತಹದ್ದು ದೇವ್ರಿಗೆ ತುಂಬ ಇಷ್ಟ ಆಗೋಗುತ್ತೆ. ಅವ್ರ ಪ್ರಾರ್ಥನೆ ದೇವ್ರಿಗೆ ತುಂಬ ಇಷ್ಟ ಆಗೋಗುತ್ತೆ. ಆ ಮಾತನ್ನು ನೋಡಿ, ಆ ವ್ಯಕ್ತಿ ಯಾರು ಅಂತಲೂ ಹೇಳಿ ನೋಡಿ. ಮೊದಲನೇ ಅರಸರ ಗ್ರಂಥ 3ನೇ ಅಧ್ಯಾಯ 10ನೇ ವಚನ. 1ನೇ ಅರಸರ ಗ್ರಂಥ 3ನೇ ಅಧ್ಯಾಯ 10ನೇ ವಚನ. 3:5 ಓದಿ ಪ್ರಿಯರೇ. 3:5 ಯಜ್ಞಗಳನ್ನು ಸಮರ್ಪಿಸಿದಾಗ ದೇವರಾದ ಯೆಹೋವನು ಆ ರಾತ್ರಿ ಕನಸಿನಲ್ಲಿ ಅವನಿಗೆ ಕಾಣಿಸಿಕೊಂಡು, ನಿನಗೆ ಯಾವ ವರ ಬೇಕೋ ಕೇಳಿಕೋ ಎಂದು ಹೇಳಲು ಸೊಲೊಮೋನನು. ಸಾಕು ಪ್ರಿಯರೇ. ಅಂದರೆ ದೇವರು ಸೊಲೊಮೋನನಿಗೆ ಒಂದು ಆಫರ್ ಕೊಡ್ತಾ ಇದ್ದಾರೆ. ಸ್ವತಃ ದೇವರೇ ಕನಸಿನಲ್ಲಿ ಸೊಲೊಮೋನನಿಗೆ ಒಂದು ಆಫರ್ ಕೊಡ್ತಿದ್ದಾರೆ. ಆಫರ್ ಏನು? ನಿನಗೆ ಬೇಕಾಗಿರುವಂತಹದ್ದನ್ನು ಕೇಳ್ಕೊ, ನಾನು ಕೊಡ್ತೀನಿ ಅಂತ ಹೇಳಿ ದೇವರೇ ಆಫರ್ ಕೊಡ್ತಿದ್ದಾರೆ. ಸೊಲೊಮೋನ್ ಏನು ಕೇಳ್ತಾರೋ ನೋಡಿ ಅಲ್ಲಿ, ಅದು ಮುಂದೆ ಇರುತ್ತೆ. 10ನೇ ವಚನ ಅನಿಸುತ್ತೆ, 8ನೇ ವಚನ, 3ನೇ ಅಧ್ಯಾಯ 8ನೇ ವಚನ. ವ್ಯವಹಾರ ಜ್ಞಾನವಿಲ್ಲದವನು ನಿನ್ನ ಸೇವಕನಾದ ನಾನು ಲೆಕ್ಕಿಸಲಾಗದಂಥ ಮಹಾಜನಾಂಗವಾಗಿರುವ ನಿನ್ನ ಸ್ವಕೀಯ ಪ್ರಜೆಯ ಮಧ್ಯದಲ್ಲಿದ್ದೇನೆ. ಆದದರಿಂದ ಅದನ್ನು ಆಳುವುದಕ್ಕೂ ನ್ಯಾಯ ಅನ್ಯಾಯಗಳನ್ನು ಕಂಡುಹಿಡಿಯುವುದಕ್ಕೂ ನನಗೆ ವಿವೇಕವನ್ನು ದಯಪಾಲಿಸು. ಅಂದರೆ ಕೊನೆಯ 2 ಪದ ಏನು? ಸೊಲೊಮೋನ್ ದೇವ್ರ ಹತ್ರ ಏನು ಕೇಳ್ತಾ ಇದ್ದಾರೆ? ವಿವೇಕವನ್ನು. ಅಂದರೆ ವಿವೇಕ ಅಂದರೆ ಜ್ಞಾನನೇನಾ? ಹಾಂ, ಅಂದರೆ ವಿವೇಕ ಅಂದರೆ ಸಾತ್ವಿಕತೆಯಿಂದ ಆಲೋಚನೆ ಮಾಡುವಂತಹದ್ದು. ಅಂದರೆ ಅದು ಸಹ ಜ್ಞಾನವೇ. ಸೊಲೊಮೋನ್ ದೇವರೇ ಒಂದು ಆಫರ್ ಕೊಟ್ಟರು ಸೊಲೊಮೋನ್ಗೆ, ನೀನು ಏನು ಬೇಕಾದರೂ ಕೊಡ್ತೀನಿ ಅಂತ ಹೇಳಿ. ಸೊಲೊಮೋನ್ ಏನು ಕೇಳಿದ್ರು? ಜ್ಞಾನವನ್ನು. ಆ ಪ್ರಾರ್ಥನೆ ದೇವರಿಗೆ ಇಷ್ಟ ಆಯಿತೋ ಇಲ್ವೋ ಅಂತ ಮುಂದೆ ಇದೆ ನೋಡಿ. ಈ ಮಹಾಜನಾಂಗವನ್ನು ಆಳಲು ಸಮರ್ಥರು ಯಾರು ಎಂದು ಬೇಡಿಕೊಂಡನು. ಸೊಲೊಮೋನನ ಈ ಬಿನ್ನಹವನ್ನು ಕರ್ತನಾದ ದೇವರು ಮೆಚ್ಚಿದನು. ಸೊಲೊಮೋನನ ಈ ಬಿನ್ನಹವನ್ನು, ಯಾವ ಬಿನ್ನಹ? ಏನು ಕೇಳ್ಕೊಂಡ್ರು ಸೊಲೊಮೋನು? ವಿವೇಕವನ್ನು, ಜ್ಞಾನವನ್ನು. ಅಂದರೆ ಆ ಬಿನ್ನಹವನ್ನು ದೇವರೇನು ಮಾಡಿದ್ರಂತೆ? ಮೆಚ್ಚಿದ್ರು. ಅಂದರೆ ಸೊಲೊಮೋನ್ ಪ್ರಾರ್ಥನೆ ದೇವರಿಗೆ ಇಷ್ಟ ಆಯಿತು ಅಂತ ನಮಗೆ ಗೊತ್ತಾಯಿತು. ಅಂದರೆ ನಮಗೂ ಹೊಸ ಒಡಂಬಡಿಕೆಯಲ್ಲಿ ಒಂದು ಕೊಟ್ಟಿದ್ದಾರೆ, ನನ್ನ ಹೆಸರಿನ ನಿಮಿತ್ತ ನೀವೇನು ಕೇಳ್ಕೊಟ್ರು ಕೊಡ್ತೀನಿ ಅಂತ ಹೇಳಿ. ಅಂದರೆ ನಮ್ಮ ಪ್ರಾರ್ಥನೆಯೂ ಸಹ ದೇವರಿಗೆ ಇಷ್ಟ ಆಗಬೇಕಂದ್ರೆ ನಾವೇನು ಕೇಳ್ಕೋಬೇಕು? ಜ್ಞಾನವನ್ನೇ, ವಿವೇಕವನ್ನೇ. ಇದನ್ನು ಕೇಳಿದ್ರೆ ಇದೇ ಅರ್ಥದಿಂದ ಬರ್ಸಿರುವಂತಹದ್ದು ಪ್ರಿಯರೇ ಆ ವಚನವನ್ನು. ಆದರೆ ವಿಚಿತ್ರವಾದ ಸಂಗತಿ ಏನು ಅಂತ ಹೇಳಿದ್ರೆ,
ಮನುಷ್ಯನು ಸತ್ಯವೇದವನ್ನು ಹುಡುಕಬೇಕಾಗಿರುವಂಥವನು ಸತ್ಯವೇದವನ್ನು ಬಿಟ್ಟು ಲೋಕದಲ್ಲಿ ಎಲ್ಲವನ್ನೂ ಪರಿಶೋಧನೆ ಮಾಡ್ತಾನೆ, ಎಲ್ಲವನ್ನೂ ಹುಡುಕೊಂಡು ಹೋಗ್ತಿದ್ದಾನೆ ಪ್ರಿಯರೇ. ಉದಾಹರಣೆಗೆ ನೀವೊಂದು ಕಾರನ್ನು ತೊಗೋಬೇಕು ಅಂದ್ಕೊಂಡಿರ್ತೀರ ಪ್ರಿಯರೇ. ಆ ಕಾರ್ಗೆ ಸಂಬಂಧಪಟ್ಟಂತೆ ಕೊಟೇಶನ್ ತೊಗೊಂಬರ್ತೀರ ಕಂಪನಿಯಿಂದ. ಏನಕ್ಕೋಸ್ಕರ? ಪರಿಶೋಧನೆ ಮಾಡಲಿಕ್ಕೋಸ್ಕರನೇ. ಈ ಕಾರ್ನ ಬೆಲೆ ಎಷ್ಟು, ಈ ಕಾರ್ಗೆ ಯಾವುದಾದ್ರೂ ಆಫರ್ ಸಿಗುತ್ತಾ, ಮುಂದೆ ಡೌನ್ ಪೇಮೆಂಟ್ ಎಷ್ಟು ಮಾಡಬೇಕು, ಮೈಲೇಜ್ ಎಷ್ಟು ಬರುತ್ತೆ. ಅಂದರೆ ಒಂದು ಕಾರನ್ನು ತೊಗೊಂಬರ್ಬೇಕಾದ್ರೆ ಇಷ್ಟೆಲ್ಲ ಪರಿಶೋಧನೆ ಮಾಡಿರ್ತೀವಿ. ಅದೇ ಥರ ಅಷ್ಟೆಲ್ಲ ಯಾಕೆ ಪ್ರಿಯರೇ? ಒಂದು ಬಟ್ಟೆಯನ್ನು ತೊಗೋಬೇಕಾದ್ರೆ 4 ಅಂಗಡಿ ಸುತ್ತುತ್ತೀವೋ ಇಲ್ವೋ? ಸುತ್ತುತ್ತೀವಿ. ಅಂದರೆ ಈ ಡಿಸೈನ್ ಚೆನ್ನಾಗಿದೆಯಾ, ಇಲ್ಲಿ ಕಾಸ್ಟ್ ಎಷ್ಟಿದೆ, ಇಲ್ಲಿ ಕಾಸ್ಟ್ ಬೆನಿಫಿಟ್ ರೇಷಿಯೋ ಏನು, ಇದನ್ನೆಲ್ಲ ಪರಿಶೋಧನೆ ಮಾಡ್ತೀವಿ. ಒಂದು ಲ್ಯಾಂಡನ್ನು ತೊಗೋಬೇಕು ಅಂದ್ಕೊಂಡಿರ್ತೀರ ಪ್ರಿಯರೇ. ಆ ಲ್ಯಾಂಡ್ಗೆ ಒಂದು ಮಾರ್ಟ್ಗೇಜ್ ಡೀಡ್ ಅಂತ ಇರುತ್ತೆ, ಅಂದರೆ ಮೂಲಪತ್ರ ಅಂತ ಇರುತ್ತೆ. ಆ ಪತ್ರವನ್ನು ನಾವು ಓದ್ತೀವಿ ಫಸ್ಟು. ಆ ಪತ್ರವನ್ನು ಓದಿ ನಮಗೆ ಗೊತ್ತಾಗಲ್ಲ ಅಂತ ಹೇಳಿ ಅದಕ್ಕೆ ಎಕ್ಸ್ಪರ್ಟ್ ಹತ್ರ ಹೋಗ್ತೀವಿ, ಲೀಗಲ್ ಅಡ್ವೈಸರ್ ಹತ್ರ, ಲಾಯರ್ ಹತ್ರ ಹೋಗ್ತೀವಿ. ಇದೆಲ್ಲ ಸರಿಯಾಗಿದೆಯೋ ಒಂದು ಸ್ವಲ್ಪ ನೋಡಿ ಹೇಳಿ ಅಂತ ಹೇಳಿ ಅವ್ರಿಗೊಂದಷ್ಟು ಫೀಸ್ ಕೊಟ್ಟು ಅದನ್ನು ಪರಿಶೋಧನೆ ಮಾಡಿಸಿ ತೊಗೊಂಬರ್ತೀವಿ ಮನೆಗೆ. ಅಂದರೆ ಸತ್ಯವೇದವನ್ನು ಒಂದನ್ನು ಬಿಟ್ಟು, ಪರಿಶೋಧನೆ ಮಾಡಬೇಕಾಗಿರುವಂತಹ ಒಂದು ವಿಚಾರವನ್ನು ಬಿಟ್ಟು ಮನುಷ್ಯನು ಪ್ರತಿಯೊಂದು ಸಂಗತಿಯನ್ನು ಆಲೋಚನೆ ಮಾಡ್ತಾ ಇದ್ದಾನೆ. ಆದರೆ ಅದಕ್ಕೂ ಇದಕ್ಕೂ ಇರುವಂತಹ ವ್ಯತ್ಯಾಸ ಒಂದೇ. ಹೋದ್ವಾರ ಹೇಳ್ದಂಗೆ ಈ ಲೋಕದಲ್ಲಿ ನಾವು ಹುಡುಕಿಲ್ಲ ಅಂತ ಹೇಳಿದ್ರೂ ಪರವಾಗಿಲ್ಲ ಪ್ರಿಯರು, ನಾವೇನು ಕಳ್ಕೊಳ್ಳೋದಿಲ್ಲ. ಆದರೆ ಸತ್ಯವೇದದಲ್ಲಿ ಬರೆದಿರೋ ಹಾಗೆ ಜ್ಞಾನವನ್ನು ಹುಡುಕಿಲ್ಲ ಅಂತ ಹೇಳಿದ್ರೆ ತುಂಬ ದೊಡ್ಡ ಅಪಾಯ ಮುಂದೆ ಕಾದಿದೆ. ಇದು 6ನೇ ವಿಚಾರವಾಗಿತ್ತು ಪ್ರಿಯರೇ. ಈಗ 7ನೇ ವಿಚಾರಕ್ಕೆ ಹೋಗೋಣ. ಅಂದರೆ ಕ್ರೈಸ್ತವರಲ್ಲಿ ಸ್ವಲ್ಪ ಜನ ಪಾಪ ತಪ್ಪಾಗಿ ಅರ್ಥ ಮಾಡ್ಕೊಂಡು ಅವರು ಪಾಪ ಪರಿಶೋಧನೆ ಮಾಡದೆ ಮೋಸ ಹೋಗ್ತಿರುವಂಥ ಇನ್ನೊಂದು ವಿಚಾರವನ್ನು ನೋಡೋಣ. ನೋಡಿ ಪ್ರಿಯರೇ, ಮಾತನ ಯೋಹಾನನು ಬರೆದ ಸುವಾರ್ತೆ 8ನೇ ಅಧ್ಯಾಯ 3ನೇ ವಚನ. ಯೋಹಾನನು ಬರೆದ ಸುವಾರ್ತೆ 8ನೇ ಅಧ್ಯಾಯ 3ನೇ ವಚನ. ಈ ವಚನವನ್ನು ಓದಲಿಕ್ಕೆ ಮುಂಚೆ ನಮಗೆಲ್ರಿಗೂ ಒಂದು ಸಂದರ್ಭ ಗೊತ್ತು. ಯೇಸು ಕ್ರಿಸ್ತರು ಇರಬೇಕಾದ್ರೆ ವ್ಯಭಿಚಾರದಲ್ಲಿ ಹಿಡಿಯಲ್ಪಟ್ಟಂತಹ ಒಬ್ಬ ಸ್ತ್ರೀಯನ್ನು ಯೇಸು ಕ್ರಿಸ್ತರ ಮುಂದೆ ಕರ್ಕೊಂಬರ್ತಾರೆ ಜನರು. ಹೌದಾ? ಕರ್ಕೊಂಬಂದು ಯೇಸು ಕ್ರಿಸ್ತರ ಮುಂದೆ ನಿಲ್ಲಿಸಿ ಏನು ಹೇಳ್ತಾರೆ? ಮೋಶೆ ಧರ್ಮಶಾಸ್ತ್ರದಲ್ಲಿ ಈ ರೀತಿ ತಪ್ಪಲ್ಲಿ ಸಿಕ್ಕಾಕೊಂಡವ್ರಿಗೆ ಏನು ಮಾಡಬೇಕು? ಕಲ್ಲಲ್ಲಿ ಹೊಡಿಬೇಕು. ಸೊ ಈಗ ನೀನು ಏನು ಹೇಳ್ತೀಯಾ ಅನ್ನುವಂಥ ತಪ್ಪನ್ನು ಯೇಸು ಕ್ರಿಸ್ತರ ಹತ್ರ ತಪ್ಪನ್ನು ಹಿಡಿಯುವಂಥ ಉದ್ದೇಶದಿಂದ ಈ ಒಂದು ಪ್ರಶ್ನೆಯನ್ನು ಮಾಡ್ತಾರೆ ಜನರು. ಆಗ ಯೇಸು ಕ್ರಿಸ್ತರು ಏನೋ ಮಾಡ್ತಾ ಇರ್ತಾರೆ ಪ್ರಿಯರೇ. ಬೊಗ್ಗಿ ನೆಲದ ಮೇಲೆ ಏನೋ ಬೆರಳಿನಿಂದ ಬರಿತಾ ಇರ್ತಾರೆ. ನೀವು ಕ್ರೈಸ್ತವರಿಗೆ, ಬಹುತೇಕ ಜನರಿಗೆ ಒಂದು ಪ್ರಶ್ನೆ ಕೇಳಿ, ಏನು ಬರೀತಿದ್ರು ಅಂತ ಹೇಳಿ. ಏನು ಹೇಳ್ತಾರೆ ಗೊತ್ತಾ? ನಾವೂ ಸಹ ಅದನ್ನೇ ಕೇಳ್ಕೊಂಬಂದಂಥವ್ರು ಪ್ರಿಯರೇ ಹಿಂದೆ, ಅಂದರೆ ಸತ್ಯವೇದವನ್ನು ಓದಲಿಕ್ಕೆ ಮುಂಚೆ. ಬೊಗ್ಗಿ ಯೇಸು ಕ್ರಿಸ್ತರು ಬರಿತಾ ಇದ್ದಂತಹದ್ದು ಏನೂ ಅಲ್ಲ, ಆ ಜನರ ಪಾಪಗಳನ್ನು. ಅದನ್ನು ನೋಡಿ ಜನರು ಭಯದಿಂದ ಅಯ್ಯೋ ನನ್ನ ಪಾಪ ಎಲ್ಲಿ ಆಚೆ ಬರುತ್ತೋ ಅಂತ ಹೇಳಿ ಕಲ್ಲಲ್ಲೆಲ್ಲ ಹಾಕ್ಬಿಟ್ಟು ಹೋದರು. ಇದು ಕ್ರೈಸ್ತವರಲ್ಲಿ ಬಹುತೇಕ ಜನ ಅಂದ್ಕೊಂಡಿರುವಂತಹ ಸಂಗತಿ. ಅಲ್ಲಿ ಏನಿದೆಯೋ ನೋಡಿ ಪ್ರಿಯರೇ ಆ ಮಾತಲ್ಲಿ. ಯೋಹಾನನು ಬರೆದ ಸುವಾರ್ತೆ 8ನೇ ಅಧ್ಯಾಯ 3ನೇ ವಚನ. 8:3. ಆತನು ಕೂತುಕೊಂಡು ಅವರಿಗೆ ಉಪದೇಶ ಮಾಡುತ್ತಿರುವಲ್ಲಿ ಶಾಸ್ತ್ರಿಗಳು ಪರಿಸಾಯರು ವ್ಯಭಿಚಾರದಲ್ಲಿ ಸಿಕ್ಕಿದ ಒಬ್ಬ ಹೆಂಗಸನ್ನು ಆತನ ಬಳಿಗೆ ತಂದು ಆಕೆಯನ್ನು ನಡುವೆ ನಿಲ್ಲಿಸಿ, ಬೋಧಕನೇ, ಈ ಹೆಂಗಸು ವ್ಯಭಿಚಾರ ಮಾಡುತ್ತಿರುವಾಗಲೇ ಕೈಗೆ ಸಿಕ್ಕಿದಳು. ಇಂಥವರನ್ನು ಕಲ್ಲೆಸೆದು ಕೊಲ್ಲಬೇಕೆಂದು ಮೋಶೆಯು ಧರ್ಮಶಾಸ್ತ್ರದಲ್ಲಿ ನಮಗೆ ಅಪ್ಪಣೆ ಕೊಟ್ಟಿದ್ದಾನೆ. ಈಕೆಯ ವಿಷಯದಲ್ಲಿ ನೀನು ಏನು ಹೇಳುತ್ತೀ ಎಂದು ಆತನನ್ನು ಕೇಳಿದರು. ಆತನ ಮೇಲೆ ತಪ್ಪು ಹೊರಿಸುವುದಕ್ಕೆ ಏನಾದರೂ ಒಂದು ನಿಮಿತ್ತ ಬೇಕಾಗಿದ್ದರಿಂದ ಈತನು ಏನನ್ನುತ್ತಾನೋ ನೋಡೋಣ ಎಂದು ಹಾಗೆ ಕೇಳಿದರು. ಆದರೆ ಯೇಸು ಬೊಗ್ಗಿಕೊಂಡು ಬೆರಳಿನಿಂದ ನೆಲದ ಮೇಲೆ ಬರೆಯುತ್ತಾ ಇದ್ದನು. ಇಲ್ಲಿ ಎಲ್ಲಾದರೂ ಜನರ ಪಾಪವನ್ನು ಯೇಸು ಕ್ರಿಸ್ತರು ನೆಲದ ಮೇಲೆ ಬರಿತಾ ಇದ್ರು ಅಂತ ಇದೆಯಾ ಪ್ರಿಯರೇ? ಇಲ್ಲ. ಮತ್ತು ನಾವು ಇಷ್ಟು ದಿನ ಅಂದರೆ ಸ್ವಲ್ಪ ಜನ ಕ್ರೈಸ್ತವರು ಆಚರಣೆ ಮಾಡ್ಕೊಂಬಂದಂತಹದ್ದೇನು? ಪಾಪಗಳನ್ನು ಬರಿತಾ ಇದ್ರು. ಅದಕ್ಕೋಸ್ಕರ ಜನರು ನೋಡಿ ಮತ್ತೆ ಹೊರಟೋದ್ರು. ಆ ವಚನ ಕೊನೆ ಎರಡು ಸೆಂಟೆನ್ಸನ್ನು ಮತ್ತೆ ಓದಿ ಪ್ರಿಯರೇ. ಆದರೆ ಯೇಸು ಬೊಗ್ಗಿಕೊಂಡು ಬೆರಳಿನಿಂದ
ಬರೆಯುತ್ತಾ ಇದ್ದನು. ನೆಲದ ಮೇಲೆ ಬರೆಯುತ್ತಾ ಇದ್ದನು. ಅಷ್ಟೇ ಅಲ್ವಾ ಅಲ್ಲಿರುವಂತಹದ್ದು. ಅಂದರೆ ನಾವು ಸತ್ಯವೇದವನ್ನು ಓದದೇ ಇರೋ ಕಾರಣದಿಂದ, ಪರಿಶೋಧನೆ ಮಾಡದೇ ಇರೋ ಕಾರಣದಿಂದ ಯಾರೋ ನಮಗೇನು ಹೇಳಿದರು, ಈ ಥರ ಪಾಪವನ್ನು ನೋಡಿ ಜನರು ಹಿಂದಿರುಗಿ ಹೋದರು. ಇದೇ ಮಾತುಗಳನ್ನು ನಾವು ಸಹ ಆಚರಣೆ ಮಾಡ್ಕೊಂಡು ಇಷ್ಟು ದಿನ ಬಂದಿದ್ದೀವಿ. ಈಗಲೂ ಸಹ ಸತ್ಯವೇದವನ್ನು ಪರಿಶೋಧನೆ ಮಾಡದೇ ಹೋದರೆ ಇನ್ನೂ ಸಹ ಮುಂದೆ ಪೀಳಿಗೆ, ಮುಂದೆ ಜನ್ರೇಷನ್ಗೆಲ್ಲ ಅದನ್ನೇ ಹೇಳ್ಕೊಟ್ಕೊಂಡು ಹೋಗುವಂತಹದ್ದು. ಈ ವಚನದಲ್ಲಿರುವಂತಹ ಸಾರಾಂಶ ಎಷ್ಟು ದೊಡ್ಡದಾಗಿದೆ ಪ್ರಿಯರೇ. ಯೇಸು ಕ್ರಿಸ್ತರು ಒಂದೇ ಒಂದು ಮಾತನ್ನು ಹೇಳ್ತಾರೆ, ನಿಮ್ಮಲ್ಲಿ ಯಾರಲ್ಲಿ ತಪ್ಪಿಲ್ವೋ ಅವರೇ ಮೊದಲನ ಕಲ್ಲನ್ನು ಹಾಕಲಿ ಅಂತ ಹೇಳ್ತಾರೆ. ಅಂದರೆ ವಾಕ್ಯವನ್ನು ಅರಿತಂಥವರು, ವಾಕ್ಯವನ್ನು ತಿಳಿದಂಥವರು ಮಾತಾಡಿದ್ರೆ ಅಷ್ಟೊಂದು ಪವರ್ಫುಲ್ ಆಗಿರುತ್ತೆ. ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಈ ವಾಕ್ಯ ಪ್ರಿಯರೇ. ಯಾರೂ ಸಹ ಎದುರು ನಿಂತು ಯಾರಾದರೂ ಮಾತಾಡಿದ್ರೆ ಆ ಸಂದರ್ಭದಲ್ಲಿ ಯಾರೂ ಮಾತಾಡಿಲ್ಲ. ಆದರೆ ಕ್ರೈಸ್ತವರಾಗಿ ನಾವು ಪರಿಶೋಧನೆ ಮಾಡದೇ ಇದ್ದಿದ್ದ ಕಾರಣದಿಂದ ಯೇಸು ಕ್ರಿಸ್ತರು ಮಾತಾಡಿದಂತಹ ಒಂದು ಪವರ್ಫುಲ್, ಆ ಬಲ ಉಳ್ಳಂತಹ ಮಾತನ್ನು ನಾವು ಮರ್ತೋದ್ವಿ. ಪಾಪಗಳನ್ನ ಬರಿತಾ ಇದ್ರು, ಅದನ್ನು ಜನ ನೋಡಿದ್ರು, ಅದಕ್ಕೆ ಮತ್ತೆ ಹಿಂದಿರುಗಿ ಹೊರಟೋದ್ರು. ಇದನ್ನೇ ನಾವು ಅಂದ್ಕೊಂಡಿದ್ದು. ಅಂದರೆ ಸತ್ಯವೇದವನ್ನು ಪರಿಶೋಧನೆ ಮಾಡದೇ ಇದ್ದರೆ ಈ ರೀತಿಯಾದಂತಹ ಬಲ ಉಳ್ಳಂತಹ ಮಾತುಗಳು ನಮ್ಮ ಕಣ್ಮರೆಯಾಗಿ ಹೊರಟೋಗ್ತಾ ಇರುತ್ತೆ ಪ್ರಿಯರೇ. ಇನ್ನು ಮುಂದೆ ಇದು 7ನೇ ಸಂಗತಿ ಪ್ರಿಯರೇ. 8ನೇ ಸಂಗತಿ, ನಾರ್ಮಲಾಗಿ ಕ್ರೈಸ್ತವ ಒಂದಿಬ್ಬರು ಕ್ರಿಸ್ಟಿಯನ್ ಬ್ರದರ್ಗಳು, ಯಾರೋ ಸಿಸ್ಟರ್ಗಳು ಯಾರಾದರೂ ಸಿಕ್ಕಿದ್ರು ಅಂದ್ಕೊಳ್ಳಿ ಮಾತಾಡಲಿಕ್ಕೆ, ನಾರ್ಮಲಾಗಿ ಒಂದು ಪ್ರಶ್ನೆ ಕೇಳ್ತಾರೆ ಪ್ರಿಯರೇ. ನಮಗೂ ಸಹ ಹಿಂದೆ ಕೇಳ್ತಾ ಇದ್ರು ಆ ಪ್ರಶ್ನೆಯನ್ನು. ಬ್ರದರ್, ನೀವು ರಕ್ಷಣೆ ಹೊಂದಿದ್ದೀರಾ? ಬ್ರದರ್, ನೀವು ರಕ್ಷಣೆ ಹೊಂದಿದ್ದೀರಾ? ಎಷ್ಟು ವರ್ಷ ಆಯಿತು ನೀವು ರಕ್ಷಣೆ ಹೊಂದಿ? ಕೇಳಿರ್ತಾರಲ್ವ ಪ್ರಿಯರೇ, ಆ ಕ್ವೆಶನ್ ಮಾಡಿರ್ತಾರಲ್ಲ, ಆ ವ್ಯಕ್ತಿಗೆ ಏನು ಹೇಳಲಿಕ್ಕೂ ಆಗಲ್ಲ, ಬಿಡಲಿಕ್ಕೂ ಆಗಲ್ಲ. ಸಂದರ್ಭದಲ್ಲಿ ರಕ್ಷಣೆ ಹೊಂದಿಲ್ಲ ಅಂತ ಹೇಳಿದ್ರೆ ಅವಮಾನ. ಇನ್ನೇನು ಮಾಡ್ತಾರೆ, ಹ್ಞೂ ಬ್ರದರ್ ನಾನು ರಕ್ಷಣೆ ಹೊಂದಿದ್ದೀನಿ, ಇಷ್ಟು ವರ್ಷ ಆಯಿತು ನಾನು ರಕ್ಷಣೆ ಹೊಂದಿ ಅನ್ನುವಂಥ ಮಾತುಗಳು ಎಕ್ಸ್ಚೇಂಜ್ ಆಗ್ತಿರುತ್ತೆ ಇಬ್ಬರು ಸೇರಿದಾಗ. ಅಂದರೆ ಇದು ಎಷ್ಟರ ಮಟ್ಟಿಗೆ ಸರಿ, ರಕ್ಷಣೆ ಹೊಂದುವಂತಹದ್ದು ಈ ಭೂಮಿ ಮೇಲೆ ಇರಬೇಕಾದ್ರೆ ನಡೆಯುತ್ತಾ ಅಂತ ಯೋಚನೆ ಮಾಡಿ ನೋಡಿದಾಗ, ರಕ್ಷಣೆ ಹೊಂದುವಂತಹದ್ದು, ರಕ್ಷಣೆಯ ಮಾರ್ಗದಲ್ಲಿ ಬಂದಿರುವಂತಹದ್ದು, ಈ ಎರಡೂ ಪದಗಳು ಬೇರೆ ಬೇರೆ ಪ್ರಿಯರೇ. ಈ ಎರಡೂ ಪದಗಳಿಗೆ ಇರುವಂತಹ ಅರ್ಥವೂ ಸಹ ಬೇರೆಯೇ. ರಕ್ಷಣೆ ಮಾರ್ಗ ಅಂದರೆ ಏನು? ಒಂದು ಪಾತ್, ಒಂದು ದಾರಿ ಅಂತ ಏನು ಕರಿತೀವಲ್ಲ, ಯೇಸು ಕ್ರಿಸ್ತರು ನಮಗೆ ತೋರಿಸಿ ಹೋದಂತಹ ಒಂದು ದಾರಿ ಏನಿದೆ, ನಮ್ಮ ರಕ್ಷಕರಾದಂತಹ ಯೇಸು ಕ್ರಿಸ್ತರನ್ನು ಅಂಗೀಕರಿಸಿಕೊಂಡು ಬ್ಯಾಪ್ಟಿಸಮ್ ತಗೊಂಡ ಮೇಲೆ ಯೇಸು ಕ್ರಿಸ್ತರು ತೋರಿಸಿದಂತಹ ದಾರಿಯಲ್ಲಿ ನಡೆದರೆ ಅದು ರಕ್ಷಣೆ ಮಾರ್ಗದಲ್ಲಿ ಇದ್ದ ಹಾಗೆ. ಆದರೆ ರಕ್ಷಣೆ ಹೊಂದುವಂತಹದ್ದು ಯಾವಾಗ? ಮರಣ ಹೊಂದಿದ ಮೇಲೆ. ಅದೇ ದಾರಿಯಲ್ಲಿ, ಯೇಸು ಕ್ರಿಸ್ತರು ತೋರಿಸಿಕೊಟ್ಟಂತಹ ದಾರಿಯಲ್ಲೇ ಮರಣದವರೆಗೂ ಇದ್ದು ಕರ್ತರು ಹೇಳಿದ ಎಲ್ಲ ಕೆಲಸಗಳನ್ನು ಸರಿಯಾಗಿ ಮುಗಿಸಿದ್ರೆ ಆಗ ಮರಣ ಹೊಂದಿದ ಮೇಲೆ ಏನು ಮಾಡ್ತೀವಿ? ರಕ್ಷಣೆ ಹೊಂದುತ್ತೀವಿ. ಅಂದರೆ ರಕ್ಷಣೆ ಮಾರ್ಗದಲ್ಲಿರುವಂತಹದ್ದು ಬೇರೆ, ರಕ್ಷಣೆ ಹೊಂದುವಂತಹದ್ದು ಬೇರೆ. 2 ಉದಾಹರಣೆಯನ್ನು ನೋಡೋಣ ಸತ್ಯವೇದದಿಂದಲೇ. ನಮಗೆ ಗೊತ್ತಿರುವಂತಹ ವ್ಯಕ್ತಿ ಒಬ್ಬರು ಅಪೊಸ್ತಲನಾಗಿರುವಂತಹ ಪೌಲನು, ಇನ್ನೊಬ್ಬರು ಯೇಸು ಕ್ರಿಸ್ತರನ್ನು ಹಿಡಿದುಕೊಟ್ಟಂಥ ಇಸ್ಕರಿಯೋತ ಯೂದ ರಕ್ಷಣೆ ಮಾರ್ಗದಲ್ಲಿ ಇದ್ರೋ ಇಲ್ವೋ? ಮುಂಚೆ ಯೇಸು ಕ್ರಿಸ್ತನ ಹಿಡಿದುಕೊಡುವ ಮುಂಚೆ ಇಸ್ಕರಿಯೋತ ಯೂದನು ರಕ್ಷಣೆ ಮಾರ್ಗದಲ್ಲಿ ಇದ್ರೋ ಇಲ್ವೋ? ಹೇಳಬೇಕು ಜೋರಾಗಿ. ಇದ್ರು. ಅಂದರೆ ರಕ್ಷಣೆ ಮಾರ್ಗದಲ್ಲಿ ಇದ್ದಂಥವರು ಸಹ ಆ ಮಾರ್ಗದಿಂದ ಆಚೆ ಬರುವಂತಹ ಸಾಧ್ಯತೆ ಇರುತ್ತೆ. ರಕ್ಷಣೆ ಹೊಂದದ ಮೇಲೆ ಆ ರಕ್ಷಣೆಯಿಂದ ಆಚೆ ಬರಲಿಕ್ಕೆ ಚಾನ್ಸ್ ಇಲ್ಲ. ಇನ್ನೊಂದು ಉದಾಹರಣೆ, ಅಪೊಸ್ತಲನಾಗಿರುವಂತಹ ಪೌಲನು, ಅಂದರೆ ಶಿಷ್ಯನಾಗಿ ಸ್ವೀಕರಿಸಲ್ಪಡುವ ಹಿಂದೆ ಕ್ರೈಸ್ತವರನ್ನು ಹಿಂಸಿಸ್ತಿರುವಂತಹದ್ದನ್ನೆಲ್ಲ ನಾವು ನೋಡ್ಬೋದು ಪ್ರಿಯರೇ. ಅಪೊಸ್ತಲನಾಗಿರುವಂತಹ ಪೌಲನು ರಕ್ಷಣೆ ಮಾರ್ಗದಲ್ಲಿ ಬರುವ ಮುಂಚೆ, ಅಂದರೆ ಅವರು ಹಿಂದೆ ರಕ್ಷಣೆ ಮಾರ್ಗದಲ್ಲಿದ್ದರೆ ರಕ್ಷಣೆ ಮಾರ್ಗದಲ್ಲಿ ಇರಲಿಲ್ಲ. ಆದರೂ ಸಹ ಅವರು ಆಮೇಲೆ ರಕ್ಷಣೆ ಮಾರ್ಗಕ್ಕೆ ಬಂದರು. ಅಂದರೆ ರಕ್ಷಣೆ ಮಾರ್ಗಕ್ಕೂ ರಕ್ಷಣೆಗೂ ಇರುವಂತಹ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ರಕ್ಷಣೆ ಮಾರ್ಗ ಅನ್ನುವಂತಹದ್ದು ನಾವು ಮಾಡುವಂತಹ ಜರ್ನಿ. ಆ ಮಾರ್ಗದಿಂದ ದಾರಿ ತಪ್ಪಬಹುದಾಗಿರುವಂಥ ಅವಕಾಶಗಳಿರುತ್ತೆ. ರಕ್ಷಣೆ ಅನ್ನುವಂತಹದ್ದು ನಾವು ಹೋಗ್ತಿರುವಂತಹ ಡೆಸ್ಟಿನೇಷನ್, ಅಂದರೆ ನಮ್ಮ ಗಮ್ಯ ಸ್ಥಾನ ಅಂತ ನಾವೇನು ಕರಿತೀವಿ, ನಮ್ಮ ಮನೆ ಅಂತ ನಾವೇನು ಕರಿತೀವಲ್ಲ ನಾರ್ಮಲಾಗಿ, ಅದು ರಕ್ಷಣೆ ಹೊಂದಾಗಿರುವಂತಹದ್ದು. ನಮ್ಮ ಮರಣ ಹೊಂದಿದ ಮೇಲೆ ಮಾತ್ರ ರಕ್ಷಣೆಯನ್ನು ಹೊಂದಲಿಕ್ಕೆ ಸಾಧ್ಯ. ಇದು 7ನೇ ವಿಚಾರ ಪ್ರಿಯರೇ. ಇನ್ನು 8ನೇ ವಿಚಾರಕ್ಕೆ ಹೋಗೋಣ. ಈ ರಾಬೋಜನ ಅನ್ನುವಂತಹ ಪ್ರವೃತ್ತಿ ಕರ್ತರಾದ ಯೇಸು ಕ್ರಿಸ್ತರು ನಮಗೆಲ್ಲರಿಗೂ ಹೇಳ್ಕೊಟ್ಟು ಹೋಗಿದ್ದಾರೆ.
ಈ ಒಂದು ವಿಚಾರದಲ್ಲೂ ಸಹ ಕ್ರೈಸ್ತವರ ಮನಸ್ಸಿನಲ್ಲಿ ಪಾಪ ಗೊತ್ತಿಲ್ವೋ ಏನೋ ಗೊತ್ತಿಲ್ಲ, ಆದರೆ ಪರಿಶೋಧನೆ ಮಾಡದೇ ಇರುವಂತಹ ಕಾರಣದಿಂದ ತಿಳ್ಕೊಳ್ಳುವುದಕ್ಕೆ ವಿಫಲರಾಗಿದ್ದಾರೆ ಅಂತಲೇ ಹೇಳ್ಬೋದು ಪ್ರಿಯರೇ. ತಾನು ಪಟ್ಟಂತಹ ರಾತ್ರಿಯಲ್ಲಿ ಯೇಸು ಕ್ರಿಸ್ತರು ಒಂದು ಪಾತ್ರೆಯನ್ನು ತಗೊಂಡು ಮುರಿದು ಕೊಟ್ಟು ಏನಂತ ಹೇಳ್ತಾರೆ, ನನ್ನನ್ನು ಏನು ಮಾಡಬೇಕು, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ನೀವು ಹೀಗೆ ಮಾಡಿರಿ ಅಂದನು ಅನ್ನುವಂಥ ವಚನವನ್ನು ಕಾಣಿಸುತ್ತೆ. ಓದೋಣ ಪ್ರಿಯರೇ ಮುಂದೆ. ಅಂದರೆ ನಾವು ರಾಭೋಜನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತಹದ್ದು ಯಾವುದಕ್ಕಾಗಿ? ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಅಂತ ಯೇಸು ಕ್ರಿಸ್ತರು ಹೇಳಿದ್ದಾರೆ. ಅಂದರೆ ಯಾರನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ? ಯೇಸು ಕ್ರಿಸ್ತರನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಪಾಲ್ಗೊಳ್ತೀವಿ. ಹಲವಾರು ಸಭೆಗಳಲ್ಲಿ ಅಂದರೆ ಕ್ರೈಸ್ತವರ ಮನಸ್ಸಿನಲ್ಲೂ ಅದೇ ಆಚಾರ ಬೆಳೀತಾ ಬರ್ತಾ ಇದೆ. ರಾಭೋಜನ ನಾಳೆ ಅಂತ ಹೇಳಿದ್ರೆ ಇವತ್ತೊಂದು ಪ್ರಾರ್ಥನೆ ಇಟ್ಟಿರ್ತಾರೆ. ಏನು ಆ ಪ್ರಾರ್ಥನೆ? ಅಲ್ಲ, ಪಾಪಗಳನ್ನು ಅರಿಕೆ ಮಾಡಿಕೊಳ್ಳುವಂತಹದ್ದು, ಪಾಪಗಳನ್ನು ಅರಿಕೆ ಮಾಡಿಕೊಳ್ಳುವಂತಹ ಒಂದು ಪ್ರಾರ್ಥನೆ ಇಟ್ಟಿರ್ತಾರೆ. ಆ ವಚನವನ್ನು ಒಮ್ಮೆ ಓದಿ ಪ್ರಿಯರೇ. ಕೊರಿಂಥಿಯರಿಗೆ ಬರೆದ ಮೊದಲನೇ ಪತ್ರಿಕೆ 11ನೇ ಅಧ್ಯಾಯ 24ನೇ ವಚನ. 11ನೇ ಅಧ್ಯಾಯ ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು. ಅಂದರೆ ಯೇಸು ಕ್ರಿಸ್ತರನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರನೇ ರಾಭೋಜನ ಕೊಟ್ಟಿರುವಂತಹದ್ದು ಮಾಡಲಿಕ್ಕೆ. ಆದರೆ ನಾವು ರಾಭೋಜನ ತಗೋಬೇಕಾದ್ರೆ ನಮ್ಮ ಪಾಪಗಳನ್ನು ನೆನೆಸ್ಕೋತಾ ಇದ್ದೀವಿ ಪ್ರಿಯರೇ. ಅಂದರೆ ಪಾಪದಿಂದ ರಾಭೋಜನದಲ್ಲಿ ಕೈ ಹಾಕಬಾರ್ದು, ನಿಜಾನೇ. ಪರಿಶುದ್ಧರಾಗಿ ಆ ಪಂಥ್ಯದಲ್ಲಿ ನಾವು ಪಾಲ್ಗೊಳ್ಬೇಕು, ಅದು ನಿಜಾನೇ. ಆದರೆ ಮುಖ್ಯ ಉದ್ದೇಶ ಏನು? ರಾಭೋಜನದ ಹಿಂದೆ ಇರುವಂತಹ ಮುಖ್ಯ ಉದ್ದೇಶ ಏನು? ಯೇಸು ಕ್ರಿಸ್ತರನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ. ಯೇಸು ಕ್ರಿಸ್ತರು ಈ ಭೂಮಿ ಮೇಲೆ ನೆರವೇರಿಸಿರುವಂತಹ ಕಾರ್ಯಗಳನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ. ನಮಗೆ ಗೊತ್ತು, ಅಂದರೆ ನಾವು ಒಂದು ವ್ಯಕ್ತಿಯನ್ನು ನೆನೆಸ್ಕೊಳ್ತಿದ್ದೀವಿ ಅಂತ ಹೇಳಿದ್ರೆ ನಾವು ನೆನೆಸ್ಕೊಳ್ತಿರುವಂತಹದ್ದು ಆ ವ್ಯಕ್ತಿಯನ್ನಲ್ಲ, ಆ ವ್ಯಕ್ತಿ ಮಾಡಿದಂತಹ ಕೃತ್ಯಗಳನ್ನು. ಅಂದರೆ ಯೇಸು ಕ್ರಿಸ್ತರನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ರಾಭೋಜನ ಕಾರ್ಯಕ್ರಮ ಏರ್ಪಡಿಸಿದ್ದಾರೆ. ನಾವೇನು ಮಾಡ್ತಾ ಇದ್ದೀವಿ? ನಮ್ಮ ಪಾಪಗಳನ್ನು, ನಮ್ಮ ತಪ್ಪುಗಳನ್ನು, ಕಳೆದ ವಾರದಿಂದ ನಾನು ಏನೇನು ತಪ್ಪು ಮಾಡಿದೆ, ಈ ರೀತಿಯಾದಂತಹ ಕಾರ್ಯಗಳನ್ನು ಆಲೋಚನೆ ಮಾಡಿ ರೊಟ್ಟಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದೀವಿ. ಅಂದರೆ ತಪ್ಪುಗಳನ್ನು ಆಲೋಚನೆ ಮಾಡೋದ್ರಿಂದ ತಪ್ಪೇನಿಲ್ಲ ಪ್ರಿಯರೇ, ಆದರೆ ಯೇಸು ಕ್ರಿಸ್ತರನ್ನು ಆಲೋಚನೆ ಮಾಡುವಂತಹದ್ದನ್ನೇ ಮಧ್ಯ ಮರ್ತು ಹೋಗ್ತಾ ಇದ್ದೀವಿ. ಅಂದರೆ ಇನ್ನೊಂದು ತಪ್ಪಾದ ಕಲ್ಪನೆ ಜನರ ಮನಸ್ಸಿನಲ್ಲಿದೆ ರಾಭೋಜನ ಕಾರ್ಯಕ್ರಮವನ್ನು ಕುರಿತೆ. ಇನ್ನೊಂದಷ್ಟು ಜನರು, ಅಲ್ಲೊಂದು ವಚನ ಇರುತ್ತೆ ಪ್ರಿಯರೇ, ಆ ವಚನವನ್ನು ಒಮ್ಮೆ ನೋಡಿ. 11ನೇ ಅಧ್ಯಾಯ 29ನೇ ವಚನ. 11ನೇ ಅಧ್ಯಾಯ 29ನೇ ವಚನ. ಯಾಕೆಂದರೆ ಕರ್ತನ ದೇಹವೆಂದು ವಿವೇಚಿಸದೆ ತಿಂದು ಕುಡಿಯುವವನು ಹಾಗೆ ತಿಂದು ಕುಡಿಯುವುದರಿಂದ ನ್ಯಾಯ ತೀರ್ಪಿಗೊಳಗಾಗುವನು. ಈ ಕಾರಣದಿಂದಲೇ ನಿಮ್ಮಲ್ಲಿ ಬಹುಮಂದಿ ಬಲಹೀನರು, ರೋಗಿಗಳೂ ಆಗಿದ್ದಾರೆ ಮತ್ತು ಅನೇಕರು ಸಾಯುತ್ತಾರೆ. ಈ ಒಂದು ವಚನವನ್ನು ಓದಿರ್ತಾರೆ ಪ್ರಿಯರೇ ಸ್ವಲ್ಪ ಜನ ಕ್ರೈಸ್ತವರು. ಪಾಪ ಪರಿಶೋಧನೆ ಮಾಡದೆ ಏನು ಅನ್ಕೋತಾರೆ ಗೊತ್ತಾ? ಪ್ರತಿ ಸತಿನೂ ರಾಭೋಜನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕಾದ್ರೆ ಅಯ್ಯೋ ನಾನು ಅಯೋಗ್ಯವಾಗಿದ್ದೇನೆ, ಏನೋ ಒಂದು ತಪ್ಪು ಮಾಡಿಬಿಟ್ಟಿದ್ದೀನಿ, ಅದಕ್ಕೋಸ್ಕರ ನಾನು ಪಾಲ್ಗೊಳ್ಬಾರ್ದು. ಪಾಲ್ಗೊಂಡ್ರೆ ಏನಾಗುತ್ತೆ ಗೊತ್ತಾ? ಬಲಹೀನರಾಗ್ತೀವಿ ಫಸ್ಟು. ಅಂದರೆ ಶರೀರಕ್ಕೆ ಸಂಬಂಧಪಟ್ಟಂಥ ಬಲಹೀನತೆ ಅಂತ ಅಂದ್ಕೊಂಡಿದ್ದಾರೆ. ಬಲಹೀನರಾಗ್ತೀವಿ, ಆಮೇಲೆ ರೋಗ ಬರುತ್ತೆ, ಆಮೇಲೆ ಸತ್ತೇ ಹೋಗ್ತೀವಿ. ಈ ರೀತಿಯಾದಂತಹ ಕಲ್ಪನೆಯೂ ಸಹ ಕೆಲವು ಕ್ರೈಸ್ತವರ ಮನಸ್ಸಿನಲ್ಲಿರುವಂತಹದ್ದು ಉಂಟು. ಅಂದರೆ ಅಲ್ಲಿ ಬರೆದಿರುವಂತಹದ್ದು ಶರೀರಕ್ಕೆ ಸಂಬಂಧಪಟ್ಟಂತೆನಾ? ಮೊದಲನೇ ಪದ ಏನು ಬರೆದಿದ್ದಾರೆ ಅಲ್ಲಿ? ಬಲಹೀನರು, ರೋಗಿಗಳು ಮತ್ತು ನೆಕ್ಸ್ಟ್ ಸಾಯುತ್ತಾರೆ. ಅಂದರೆ 3 ಸ್ಟೇಜಸಲ್ಲಿ ನೀಟಾಗಿ ಬರೆಸಿದಾರಲ್ಲಿ. ಪ್ರಿಯರೇ, ನಾವೆಲ್ಲರೂ ಸಹ ಆತ್ಮರೋಗಿಗಳು ಅಂತ ಹೇಳಿದ್ರೆ ನಮ್ಮನ್ನು ಬಲಪಡಿಸುವಂತಹ ಆಹಾರದಿಂದ ಪ್ರತಿ ವಾರವೂ ಸಹ ಅಥವಾ ಪ್ರತಿ ದಿನವೂ ಸಹ ನಮ್ಮ ದೇಹವನ್ನು, ನಮ್ಮ ಆತ್ಮವನ್ನು ಬಲಪಡಿಸುವಂತಹ ವಾಕ್ಯಗಳನ್ನು ನಾವು ಓದಿಲ್ಲ ಅಂತ ಹೇಳಿದ್ರೆ, ಪರಿಶೋಧನೆ ಮಾಡಿಲ್ಲ ಅಂತ ಹೇಳಿದ್ರೆ ನಮ್ಮ ಆತ್ಮ ಏನಾಗುತ್ತೆ? ಬಲಹೀನಕ್ಕೊಳಗಾಗುತ್ತೆ. ಅಂದರೆ ಪುಷ್ಟಿಕರವಾಗಿರುವಂಥ ಆತ್ಮಿಕ ಆಹಾರವನ್ನು ಕರೆಕ್ಟಾಗಿರುವಂಥ ಇಂಟರ್ವಲ್ಗಳಲ್ಲಿ ಸೇವಿಸದೇ ಹೋದರೆ, ಆ ವಾಕ್ಯ ಇಲ್ಲದೆ ನಮ್ಮ ಆತ್ಮಿಕ ಜೀವಿತ ಬಲಹೀನಗೊಳ್ಳುತ್ತೆ. ಇದು ಮೊದಲನೇ ಸ್ಟೇಜ್ ಪ್ರಿಯರೇ. ಅಂದರೆ ಈ ಸ್ಟೇಜಲ್ಲಿ ಕ್ರೈಸ್ತವರಿಗೆಲ್ಲ ನಾರ್ಮಲಾಗಿ ಏನು ಅನಿಸುತ್ತೆ? ಒಂದು ವಾರ ಚರ್ಚಿಗೆ ಹೋಗಲ್ಲ, ಒಂದು ವಾರ ಚರ್ಚಿಗೆ ಹೋಗಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ವಾರ ಹೋಗಬೇಕಾದ್ರೆ ಒಂದು ಸ್ವಲ್ಪ ಹಿಂಜರಿಕೆ, ನೀವು ನೋಡೋಣ ಅಂತ ಹೇಳಿ. ಇದು ಬಲಹೀನಕರವಾಗಿರುವಂತಹ ಒಂದು ಫೇಸ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಪದ ಏನಿದೆ ಅಲ್ಲಿ?
ಬಲಹೀನತೆ, ರೋಗಿಗಳು. ಅಂದರೆ ಒಂದು ಬಲಹೀನತೆ ಲಾಂಗ್ ಡ್ಯೂರೇಷನ್ ಆಫ್ ಟೈಮ್ ಇದ್ದಾಗ ಅದನ್ನು ನಾವೇನಂತ ಕ್ಲಾಸಿಫೈ ಮಾಡ್ತೀವಿ? ರೋಗ ಅಂತ ಹೇಳಿ ಕ್ಲಾಸಿಫೈ ಮಾಡ್ತೀವಿ. ಒಬ್ಬ ವ್ಯಕ್ತಿ ಸುಸ್ತು ಅಂತ ಏನೋ ಹೇಳ್ತಾನೆ ಅಂದ್ಕೊಳ್ಳಿ ಪ್ರಿಯರೇ. ಆ ವ್ಯಕ್ತಿ ಸುಸ್ತು ಅಂತ ಒಂದು ದಿನ ಅವನಿಗೆ ಸುಸ್ತಾಗ್ತಿದೆ ಅಂತ ಹೇಳಿದ್ರೆ ಅದೇನು? ಬಲಹೀನತೆ ಅಂತೀವಿ. ದಿನ ಸುಸ್ತು 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 ಅಂತಲೇ ಹೇಳ್ತಿದ್ದಾನೆ ಅಂದರೆ ಕಂಟಿನ್ಯೂ ಒಂದು 6 ತಿಂಗಳು ಯಾವುದೋ ಒಂದು ರೋಗ ಬಂದಿರುವಂತಹದ್ದು ಖಚಿತ. ಅಂದರೆ ಇದು ಸೆಕೆಂಡ್ ಫೇಸ್. ಮೊದಲನೇದು ಬಲಹೀನತೆ, ಎರಡನೇದು ರೋಗಿಗಳಾಗ್ತೀರಾ. ಅಂದರೆ ಒಂದು ವಾರ ನಾವು ಸಂಘಕ್ಕೆ ಒಂದು ವಾರ ನಾವು ವಾಕ್ಯವನ್ನು ಆಲೋಚನೆ ಮಾಡಲ್ಲ, ಎರಡನೇ ದಿನವೂ ಆಲೋಚನೆ ಮಾಡಲ್ಲ, ಮೂರನೇ ದಿನವೂ ಆಲೋಚನೆ ಮಾಡಲ್ಲ, ಹಂಗೆ ತಳ್ತಾ ಇರ್ತೀವಿ ಒಂದು ಸ್ವಲ್ಪ ದಿನ. ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಅಯ್ಯೋ ಆ ವಾಕ್ಯವನ್ನು ಆಲೋಚನೆ ಮಾಡಬೇಕಾ, ನೋಡ್ಕೊಳ್ಳೋಣ ಆಮೇಲೆ, ಈಗ ಅನಿವಾರ್ಯತೆ ಏನಿದೆ ಅನ್ನುವಂತಹ ಮನಸ್ಥಿತಿ ಮೈಂಡ್ಸೆಟ್ ಅನ್ನುವಂಥದ್ದು ಡೆವಲಪ್ ಆಗ್ತಾ ಹೋಗುತ್ತೆ. ಇದು ಎರಡನೇ ಫೇಸ್. ಅಂದರೆ ರೋಗಕ್ಕೊಳಗಾಗಿದ್ದೀವಿ. ಯಾವ ರೀತಿಯಾದಂತಹ ರೋಗ ಇದು? ಆತ್ಮಿಕವಾಗಿರುವಂತಹ ರೋಗ. ಮೂರನೇದಾಗಿ ಸತ್ತು ಹೋಗ್ತೀರಾ. ಅಂದರೆ ಇದನ್ನು ಅಯೋಗ್ಯವಾಗಿ ನೀವು ಸೇವಿಸಿದ್ರೆ ಮೊದಲನೇದಾಗಿ ಬಲಹೀನತೆ ಹೊಂದುತ್ತೀರಾ, ಎರಡನೇದಾಗಿ ರೋಗ ಬರುತ್ತೆ, ಮೂರನೇದಾಗಿ ಸತ್ತು ಹೋಗ್ತೀರಾ. ಮರಣ ಅನ್ನುವಂತಹದ್ದು ಸಂಭವಿಸುತ್ತೆ. ಇದು ಯಾವ ರೀತಿಯಾದಂತಹ ಮರಣ ಪ್ರಿಯರೇ? ಯಾವ ರೀತಿಯಾದಂತಹ ಮರಣ? ಸ್ವಲ್ಪ ಜನ ಕ್ರೈಸ್ತವರಲ್ಲೂ ಸ್ವಲ್ಪ ಜನ ಇದ್ದಾರೆ, ಯೇಸು ಕ್ರಿಸ್ತರನ್ನು ಸುಮಾರು ವರ್ಷಗಳಿಂದ ನಂಬಿ ಮಧ್ಯ ಬಿಟ್ಬಿಟ್ಟಿರ್ತಾರೆ. ಅಂದರೆ 30 ವರ್ಷಗಳಿಂದ ಯೇಸು ಕ್ರಿಸ್ತರು ಅದೇ ವಾಕ್ಯದಲ್ಲೇ ಇದ್ದು ಅದೇ ವಾಕ್ಯಗಳನ್ನು ಓದಿ ಸಭೆಗೆ ಹೋಗಿ ಬಂದು ಕೊನೆಗೆ ಏನು ಮಾಡ್ತಾರೆ? ಯೇಸು ಕ್ರಿಸ್ತರನ್ನೇ ಬಿಟ್ಟು ಲೋಕಾನುಸಾರವಾಗಿ ಬದುಕ್ತಿರ್ತಾರೆ ಪ್ರಿಯರೇ. ಈ ಉದಾಹರಣೆಗಳನ್ನು ನಾವು ತುಂಬ ಜನನ ನೋಡಿದ್ದೀವಿ. ಯೂಟ್ಯೂಬಲ್ಲೂ ಸಹ ಯಾರೋ ಒಬ್ಬರಿದ್ದಾರೆ, ಅವ್ರ ಹೆಸರು ನೆನಪು ಬರ್ತಿಲ್ಲ. ಸೊ ಅವ್ರು ಬಿಟ್ಟು ಯೇಸು ಕ್ರಿಸ್ತರಲ್ಲೇ ಇದ್ದು ಅದನ್ನು ಬಿಟ್ಟು ಈಗ ಕ್ರಿಸ್ತನಿಗೆ ವಿರುದ್ಧವಾಗಿರುವಂತಹ ಸಂದೇಶಗಳನ್ನು ಎತ್ತಿ ಯೂಟ್ಯೂಬಲ್ಲಿ ಪ್ರಸಾರ ಮಾಡ್ತಿದ್ದಾರೆ ಪ್ರಿಯರೇ. ಹಾಂ, ಹೌದು. ಎಸ್ತೇರು ಅನ್ನುವಂತಹ ಒಂದು ಮಹಿಳೆ ಕ್ರಿಸ್ತನಲ್ಲೇ ಇದ್ದು ಸುಮಾರು ವರ್ಷ ಈಗ ಕ್ರಿಸ್ತನನ್ನು ಬಿಟ್ಟು ಕ್ರಿಸ್ತನಿಗೆ ವಿರುದ್ಧವಾಗಿರುವಂತಹ ಕಂಟೆಂಟ್ಗಳನ್ನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಿದ್ದಾರೆ. ಅದು ಮರಣಕ್ಕೆ ಸಂಬಂಧಪಟ್ಟಿರುವಂತಹ ಸ್ಟೇಜ್ ಅಂತ ನಾವು ಹೇಳ್ಬೋದು. ಆದರೆ ಮೊದಲನೇದಾಗಿ ಏನು ಅನಿಸುತ್ತೆ? ವಾಕ್ಯ ನಾಳೆ ಓದೋಣ, ಆಮೇಲೆ ನಾಳೆ ಬಂದಿದ್ದ ತಕ್ಷಣ ನಾಳಿದ್ದು ಓದೋಣ, ಸ್ವಲ್ಪ ದಿನ ಆಗುತ್ತೆ, ಸ್ವಲ್ಪ ದಿನ ಆದಮೇಲೆ ಓದಬೇಕಾ? ಏನಿದೆ ಅನಿವಾರ್ಯತೆ? ತಿಂಗಳುಗಟ್ಟಲೆ ಕಳಿಯುತ್ತೆ, ವರ್ಷಗಟ್ಟಲೆ ಆಗುತ್ತೆ. ಯೇಸು ಕ್ರಿಸ್ತರು ಮತ್ತೆ ನೆನಪಿಗೆ ಬರದೇ ಇರುವಂತಹ ಒಂದು ಸ್ಟೇಜಿಗೆ ಹೊರಟೋಗ್ತೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಸತ್ಯವೇದದಲ್ಲಿ ಏನಿದೆ? ಈ ಮರಣಕ್ಕೆ ಸಂಬಂಧಪಟ್ಟಂತೆ ಇದು ಶರೀರಕ್ಕೆ ಸಂಬಂಧಪಟ್ಟಂಥ ಮರಣನ, ಆತ್ಮಕ್ಕೆ ಸಂಬಂಧಪಟ್ಟಂಥ ಮರಣನ ಅನ್ನುವಂತಹದ್ದನ್ನು ನೋಡಿದ್ರೆ ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 1ನೇ ವಚನ. ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 1ನೇ ವಚನ. ಹಾಂ, ಸಭೆಯ ದೂತನಿಗೆ ಬರೆ, ದೇವರ 7 ಆತ್ಮಗಳು 7 ನಕ್ಷತ್ರಗಳು ಉಳ್ಳಾತನು ಹೇಳುವುದೇನೆಂದರೆ, ನಿನ್ನ ಕೃತ್ಯಗಳನ್ನು ಬಲ್ಲೆನು, ಜೀವಿಸುವವನು ಎಂದು ಹೆಸರು ನಿನಗಿದ್ದರೂ ಸತ್ತವನಾಗಿದ್ದಿ ಎಂಬುದನ್ನು ಬಲ್ಲೆನು. ಅಂದರೆ ನಾವು ಭೌತಿಕವಾಗಿ ಶರೀರಕ್ಕೆ ಸಂಬಂಧಪಟ್ಟಂತೆ ಹೊಸರಾಡ್ತಿರ್ತೀವಿ, ಬದುಕ್ತಿರ್ತೀವಿ, ಇನ್ನು ಪುಷ್ಟಿಯಾಗಿ ಕಾಣ್ತಾ ಇರ್ತೀವಿ. ಆದರೆ ಆತ್ಮಿಕವಾಗಿ ನಾವು ಮರಣವನ್ನು ಹೊಂದಿರ್ತೀವಿ. ಅದೇ ಪ್ರಿಯರೇ, ಈ ಒಂದು ಆ ಮೂರು ಮಾತುಗಳನ್ನು ನೋಡಿ ಕ್ರೈಸ್ತವರಲ್ಲಿ ಸುಮಾರು ಜನ ರೊಟ್ಟಿ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಹೇಳಿದ್ರೆ ಅವ್ರು ಬರೋದಿಲ್ಲ. ಯಾಕೆ ಅಂದರೆ ಈ 3 ಮಾತುಗಳೇ ಅದಕ್ಕೆ ಕಾರಣ. ಅಯ್ಯೋ ನಾವು ಅಯೋಗ್ಯವಾಗಿದ್ದೀವಲ್ಲ, ನಮಗೆ ಯಾವುದಾದ್ರೂ ಬಲಹೀನತೆ ಆಗೋಗುತ್ತೆ, ಆಮೇಲೆ ನಮಗೆ ಯಾವುದಾದ್ರೂ ರೋಗ ಬರುತ್ತೆ, ಆಮೇಲೆ ಸತ್ತು ಹೋಗ್ತೀವಿ. ಇದೇ ಪ್ರಸಾರಗೊಳ್ತಿದೆ ಕ್ರೈಸ್ತವರ ಮಧ್ಯದಲ್ಲೂ ಸಹ ಸುಮಾರು ವರ್ಷಗಳಿಂದ ಪ್ರಿಯರೇ. ಹಳೆ ಸಭೆಗೆ ಹೋಗ್ತಿರ್ಬೇಕಾದ್ರೂ ಸಹ ಈ ಒಂದು ಪ್ರವೃತ್ತಿ ನಡೀತಾ ಇತ್ತು ಅಂತ ಹೇಳಿದ್ರೆ, ಈಗ ಸತ್ಯವೇದವನ್ನು ಪರಿಶೋಧನೆ ಮಾಡಲೇಬೇಕಾಗಿರುವಂತಹ ಅನಿವಾರ್ಯತೆ ಇದೆ. ನಾವು ಮೊದಲನೇ ಸಂಘ ಸತ್ಯವೇದವನ್ನು ಹೇಗೆ ಪರಿಶೋಧಿಸ್ತಿದ್ರು ಅಂತ ಹೇಳಿ ನಾವು ನೋಡಿದ್ವಿ. ಸ್ಪೀಕರ್ಸ್ ಎಷ್ಟೇ ದೊಡ್ಡವರಾಗಿದ್ದರೂ ಸಹ ಪೌಲ್ ತಪ್ಪು ಹೇಳ್ತಾ ಇದ್ರ ಪ್ರಿಯರೇ, ತಪ್ಪು ಬೋಧನೆ ಮಾಡ್ತಿದ್ರು. ಅಪೊಸ್ತಲನಾಗಿರುವಂಥ ಪೌಲನು ಸೀಲನು ಆಗ ಇಲ್ಲ, ಆದರೂ ಸಹ ಅಷ್ಟು ದೊಡ್ಡ ಸ್ಪೀಕರ್ ನಿಂತು ಮಾತಾಡ್ತಿದ್ರೂ ಸಹ ಅದು ಸತ್ಯವೇದದಲ್ಲಿದೆಯೋ ಇಲ್ವೋ ಅನ್ನುವಂತಹದ್ದನ್ನು ನಾವು ನೋಡಲೇಬೇಕು. ಇದಕ್ಕೆ ಪ್ರತ್ಯಕ್ಷ ಉದಾಹರಣೆ ಈಗ ನಡೀತಿದೆ ಟಿ ವಿಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ನೀವೆಲ್ಲ ನೋಡ್ತಾ ಇದ್ದೀರಾ. ಟ್ರೋಲ್ ಆಗ್ತಿದ್ದಾನೆ, ತುಂಬ ಟ್ರೋಲ್ ಆಗ್ತಿದ್ದಾನೆ ಆ ವ್ಯಕ್ತಿ. ಡ್ರೋನ್ ಪ್ರತಾಪ್ ಅನ್ನುವಂತಹ ವ್ಯಕ್ತಿ. ಆ್ಯಕ್ಚುಲಿ ನಾನು ಡ್ರೋನ್ ಕಂಡು ಹಿಡ್ದಿದ್ದೀನಿ, ವಿದೇಶಕ್ಕೆಲ್ಲ ಹೋಗಿ ಇಷ್ಟೊಂದು ಪ್ರೈಸ್ಗಳನ್ನೆಲ್ಲ ತೊಗೊಂಡಿದ್ದೀನಿ, ಇಷ್ಟೊಂದೆಲ್ಲ ಆಫರ್ಗಳಿದೆ ಅನ್ನುವಂತಹ ತುಂಬ ವಿಚಾರಗಳನ್ನು ಹೇಳಿದ್ದ ಹಿಂದೆ ಆ ವ್ಯಕ್ತಿ. ಯವನಸ್ಥನೇ ಪ್ರಿಯರೇ. ಆ ವ್ಯಕ್ತಿಗೆ ಸುಮಾರು ಜನ ಮುಂದೆ ಬಂದು ಸಹಾಯ ಮಾಡಿದರು. ಅಂದರೆ ಸುಮಾರು ಜನ ಮಂತ್ರಿಗಳು ಮುಂದೆ ಬಂದು ಸಹಾಯ ಮಾಡಿದರು, ಪೊಲಿಟಿಷಿಯನ್ಸು, ಫಿಲಮ್ ಆ್ಯಕ್ಟರ್ಗಳು, ತುಂಬ ಜನ ಈ ಮಠಗಳಿರುತ್ತಲ್ಲ ಪ್ರಿಯರೇ, ಅವರು ಸಹ ಸಹಾಯ ಮಾಡಿದರು.
ಒಂದು ದಿನ ಗೊತ್ತಾಗುತ್ತೆ ಅವನು ಹೇಳಿದ್ದೆಲ್ಲ ಏನು ಅಂತ ಸುಳ್ಳು ಅಂತ ಹೇಳಿ ಗೊತ್ತಾಗುತ್ತೆ. ಅವತ್ತಿಂದ ಶುರು ಆಗಿರುವಂತಹದ್ದು ಪ್ರಿಯರೇ, ಟಿ ವಿ ಮೀಡಿಯಾಗಳಲ್ಲಾಗಿರ್ಬೋದು, ಸೋಷಿಯಲ್ ನೆಟ್ವರ್ಕ್ಗಳಲ್ಲಾಗಿರ್ಬೋದು, ಈ ವ್ಯಕ್ತಿ ಯಾಕೆ ಸುಳ್ಳು ಹೇಳ್ದ ಅಂದರೆ ಆ ವ್ಯಕ್ತಿಯ ಮಾನ ಮರ್ಯಾದೆ ಎಲ್ಲವನ್ನೂ ಕಳೀತಿದ್ದಾರೆ ಪ್ರಿಯರೇ. ಅಂದರೆ ಆ ವ್ಯಕ್ತಿ ಹೇಳಿದಾಗ ಒಂದು ಪ್ರಶ್ನೆನೂ ಸಹ ಯಾರು ನಿಂತು ಎಲ್ಲಪ್ಪ ಒಂದು ಸರ್ಟಿಫಿಕೇಟ್ ತೋರಿಸು ಅಂತ ಕೇಳಿದರೆ ಈ ಸ್ಥಿತಿಗೆ ಬರ್ತಾ ಇರಲಿಲ್ಲ. ಈ ಉದಾಹರಣೆ ನಾನು ಏನಕ್ಕೆ ಕೊಟ್ಟೆ ಅಂತ ಹೇಳಿದ್ರೆ, ಯಾರೋ ಒಂದೇನೋ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಅದನ್ನು ಪ್ರಶ್ನೆ ಮಾಡದೆ ಒಪ್ಕೊಬಾರ್ದು ಮೊದಲನೇದಾಗಿ. ಎರಡನೇದಾಗಿ ಪರಿಶೋಧಿಸದೆ ನಂಬಬಾರ್ದು. ಅದು ಸತ್ಯವೇದದಲ್ಲಿ ನಮಗೆ ತಿಳಿಸಿಕೊಟ್ಟಿರುವಂತಹ ಜ್ಞಾನ. ಈ ಲೋಕದಲ್ಲಿ ನಾವು ಏನೇ ಪ್ರಶ್ನೆ ಮಾಡದೆ ಒಪ್ಕೊಂಡ್ರೂ ಸಹ ಪರವಾಗಿಲ್ಲ, ನಾವೇನೂ ಕಳ್ಕೊಳ್ಳೋದಿಲ್ಲ. ಆದರೆ ಸತ್ಯವೇದವನ್ನು ಪ್ರಶ್ನೆ ಮಾಡದೆ, ಪರಿಶೋಧಿಸದೆ, ಶೋಧಿಸದೆ, ಹುಡುಕದೆ ಒಪ್ಕೊಂಡ್ರೆ ಮಾತ್ರ ತುಂಬ ದೊಡ್ಡ ಪರಲೋಕವನ್ನೇ ಕಳ್ಕೊಳ್ಳುವಂತಹ ಒಂದು ಪರಿಸ್ಥಿತಿ ಎದುರಾಗುತ್ತೆ ಪ್ರಿಯರೇ. ಇನ್ನು ಮುಂದೆ ಈ ಕ್ರಿಸ್ಮಸ್ ಟ್ರೀ, ಕ್ರಿಸ್ಮಸ್ ತಾತ ಇವುಗಳನ್ನೂ ಸಹ ನಮ್ಮ ಆಚರಣೆಗಳಿಗೆ ಸೇರಿಸ್ಕೊಳ್ತಾ ಇದ್ದೀವಿ. ಈ ಆಚರಣೆಗಳು ಮಾಡುವಂತಹದ್ದು ಕ್ರೈಸ್ತವರಿಗೇನೋ ಖುಷಿ ಕೊಡ್ತಾ ಇದೆ. ಆದರೆ ಹೊರಗಿನ ಜನ ಏನಂತ ಮಾತಾಡ್ತಿದ್ದಾರೋ ಗೊತ್ತಾ ಪ್ರಿಯರೇ? ಹೊರಗಿನ ಜನ ಕ್ರಿಸ್ಮಸ್ ಟ್ರೀ ಅನ್ನುವಂತಹ ಸತ್ಯವೇದದಲ್ಲಿದೆಯಾ, ಕ್ರಿಸ್ಮಸ್ ತಾತ ಅನ್ನುವಂತಹ ಸತ್ಯವೇದದಲ್ಲಿದೆಯಾ? ಈ ಪ್ರಶ್ನೆಗಳು ಮಾಡಲಿಕ್ಕೆ ಕಾರಣ ಏನು? ಕಾರಣ ಯಾರು? ಮೊದಲನೇದಾಗಿ ನಾವೇ ಅಲ್ವಾ? ಅಂದರೆ ಕ್ರೈಸ್ತವರ ಆಚರಣೆ ಸತ್ಯವೇದದಲ್ಲಿ ಇಲ್ಲದೇ ಇರುವಂತಹದ್ದನ್ನು ಎಲ್ಲೋ ಹಿಂದೆ 18th ಸೆಂಚುರಿಲೋ 17th ಸೆಂಚುರಿಲೋ ಯಾರೋ ಒಬ್ಬರು ಅದನ್ನು ಸ್ಥಾಪಿಸಿದ್ರು. ಅದನ್ನು ಸತ್ಯವೇದದಲ್ಲಿ ಇದೆಯೋ ಇಲ್ವೋ ಅಂತ ಹೇಳಿ ನಾವು ಅದನ್ನು ಹುಡುಕ್ಲಿಲ್ಲ, ಅದನ್ನೇ ಹಾಗೆ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಈ ಕಾರಣದಿಂದ ಸುಮಾರು ಜನ ಕ್ರಿಸ್ತು ವಿರೋಧಿಗಳಾಗಿರ್ಬೋದು, ಕ್ರೈಸ್ತವರು ಅಲ್ಲದೇ ಇರುವಂತಹ ವ್ಯಕ್ತಿಗಳಾಗಿರ್ಬೋದು, ಇದೆಲ್ಲ ಸತ್ಯವೇದದಲ್ಲಿ ಇದೆಯಾ? ನೀವು ಮಾಡ್ತಿರುವಂಥ ಆಚರಣೆ ಆಗಿರ್ಬೋದು, ಕ್ರಿಸ್ಮಸ್ 25ನೇ ತಾರೀಕು ಅಂತಲೇ ಸತ್ಯವೇದದಲ್ಲಿ ಇದೆಯಾ? ಈ ಹಮಾರ ಪ್ರಸಾದ್ ಅನ್ನುವಂತಹ ವ್ಯಕ್ತಿ ಸುಮಾರು 2 ವರ್ಷಗಳ ಹಿಂದೆ ಈ ಒಂದು ಪ್ರಶ್ನೆಯನ್ನು ಸಹ ಕೇಳಿರುವಂತಹದ್ದುಂಟು. ಅಂದರೆ 25ನೇ ತಾರೀಕೆ ಕ್ರಿಸ್ಮಸ್ ಅನ್ನುವಂಥದ್ದು ಸತ್ಯವೇದದಲ್ಲಿ ಇದೆಯಾ ಅನ್ನುವಂತಹ ಪ್ರಶ್ನೆಯನ್ನು ಸಹ ಕೇಳಿದರು. ಹೇಳಿದಂಥವರಿಗೆ 1 ಲಕ್ಷ ರೂಪಾಯಿ ಕ್ಯಾಶು, ಒಂದು ಕಾರು ಸಹ ಉಡುಗೊರೆಯಾಗಿ ಕೊಡ್ತೀವಿ ಅಂತಲೂ ಒಂದು ಚಾಲೆಂಜ್ ಮಾಡಿದರು. ಅಂದರೆ ಆಚೆ ಇರುವಂತಹ ಕ್ರೈಸ್ತವರಲ್ಲದೇ ಇರುವಂಥವರು ಕ್ರೈಸ್ತವರನ್ನು ಕುರಿತು ಪ್ರಶ್ನೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಯಾರು ಪ್ರಿಯರೇ? ನಾವೇ ಪರಿಶೋಧನೆ ಮಾಡದೆ ಸುಮಾರು ವರ್ಷಗಳಿಂದ ಬಂದಂತಹ ಆಚರಣೆಗಳನ್ನು ಹಾಗೆ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ದೇವರು ತನ್ನ ಮಕ್ಕಳು ಹೇಗಿರ್ಬೇಕು ಅಂದ್ಕೊಂಡ್ರು ಗೊತ್ತಾ? ಕ್ರೈಸ್ತವರು ಭೂಮಿ ತಲೆ ಕೆಳಗೆ ಮಾಡುವಂಥವರಾಗಿರಬೇಕು ಅನ್ನುವಂತಹ ಉದ್ದೇಶ ಇತ್ತು ದೇವರಿಗೆ. ತನ್ನ ಮಕ್ಕಳು ಹಾಗಿರಬೇಕು. ಯಾರೇ ಪ್ರಶ್ನೆ ಮಾಡಿದ್ರೂ ಸಹ ಸಮಾಧಾನದಿಂದ, ಸಾತ್ವಿಕತೆಯಿಂದ ನೀವು ಉತ್ತರ ಆಗಿರಬೇಕು. ಅದು ತನ್ನ ಮಕ್ಕಳನ್ನು ಕುರಿತು ದೇವರಿಗಿದ್ದಂತಹ ಉದ್ದೇಶ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಹೇಗಾಗಿದೆ ಗೊತ್ತಾ? ನಾವು ಮಾಡುವಂತಹ ಆಚರಣೆಗಳು ಸತ್ಯವೇದದಲ್ಲಿ ಇಲ್ಲದೇ ಇರುವಂತಹ ಆಚರಣೆಗಳನ್ನು ಮಾಡೋದ್ರಿಂದ ಪ್ರಶ್ನೆಗಳನ್ನು ಮಾಡ್ತಿದ್ದಾರೆ. ಆ ಪ್ರಶ್ನೆಗಳಿಗೆ ನಮ್ಮ ಕೈಯಲ್ಲಿ ಕೊಡೋಕ್ಕೆ ಉತ್ತರ ಇಲ್ಲ. ಯಾಕೆ ಅಂದರೆ ಸತ್ಯವೇದದ ಪ್ರಕಾರ ನಾವು ನಡ್ಕೊತಾ ಇಲ್ಲ. ಯಾಕೆಂದರೆ ಸತ್ಯವೇದವನ್ನು ಪರಿಶೋಧನೆ ಮಾಡಿಲ್ಲ. ಸೊ ನಮ್ಮ ಹತ್ರ ಉತ್ತರ ಇಲ್ಲ. ಕ್ರೈಸ್ತವರು ಭೂಮಿಯನ್ನು ತಲೆ ಕೆಳಗೆ ಮಾಡಬೇಕು ಅನ್ನುವಂಥ ವಾಕ್ಯ ಇದ್ದರೆ ನಾವೇ ತಲೆ ಕೆಳಗೆ ಹೋಗ್ತಿದ್ದೀವಿ ಪ್ರಿಯರೇ. ಇದನ್ನೆಲ್ಲ ಕೋರ್ಕೊಂಡಿದ್ದು ದೇವರು. ಕ್ರೈಸ್ತವರಾಗಿದ್ದಂಥವ್ರು ಏನೇ ಪ್ರಶ್ನೆ ಕೇಳಿದ್ರೂ ಸಹ ಅವ್ರು ಉತ್ತರ ಕೊಡಬೇಕು. ಅವ್ರ ಭೂಮಿಯನ್ನು ತಲೆ ಕೆಳಗೆ ಮಾಡುವಂಥವರಾಗಿರಬೇಕು. ಇದನ್ನು ಕೋರ್ಕೊಂಡ್ರು ಪ್ರಿಯರೇ ದೇವರು. ಒಂದು ವೇಳೆ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬರ್ಬೋದು, ಬೇರೆ ಬೇರೆ ಸಭೆಗಳಿಗೆ ಹೋಗುವಂಥವರಿಗೆ, ಅಂದರೆ ನಾವು ಮಾಡ್ತಿರುವಂತಹದ್ದೆಲ್ಲ ತಪ್ಪಾ? ಏನು ಇವ್ರು ಬರೀ ಕ್ರಿಟಿಸೈಸ್ ಮಾಡುವಂತಹ ಬೋಧನೆಯನ್ನೇ ಮಾಡ್ತಾರೆ, ನಾವು ಮಾಡ್ತಿರುವಂತಹ ತಪ್ಪು ಅಂತಾರೆ, ಇದು ಅಂತಾರೆ ಅನ್ನುವಂಥ ಪ್ರಶ್ನೆ ಬರ್ಬೋದು. ಯಾರೋ ಒಬ್ಬ ವ್ಯಕ್ತಿ ಬಂದು ನೀವು ಮಾಡ್ತಿರುವಂತಹ ತಪ್ಪು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಂಬೇಡಿ ಪ್ರಿಯರೇ. ಆದರೆ ಸತ್ಯವೇದ ಸ್ವತಃ ಎದ್ದು ನಾವು ಮಾಡ್ತಿರುವಂತಹದ್ದು ತಪ್ಪು ಅಂತ ಹೇಳಿ ತೋರಿಸಿದಾಗ ಅದನ್ನು ಅಂಗೀಕಾರ ಮಾಡಿಕೊಳ್ಳುವಂತಹ ಜವಾಬ್ದಾರಿ ನಮ್ಮ ಮೇಲಿರುತ್ತೆ. ಇಲ್ಲ ಅಂತ ಹೇಳಿದ್ರೆ ಶಿಕ್ಷೆಗೆ ಒಳಗಾಗ್ತೀವಿ ಪ್ರಿಯರೇ. ಕಣ್ಮುಚ್ಕೊಳ್ಳಿ, ಪ್ರಾರ್ಥನೆ ಮಾಡ್ಕೊಂಡು ಮುಗಿಸ್ಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ಈ ಒಂದು ಮಹೋನ್ನತವಾದ ದಿನವನ್ನು ಕೊಟ್ಟಿಕ್ಕಾಗಿ ನಿಮಗೆ ಸ್ತೋತ್ರಪ್ಪ. ಮತ್ತೊಂದು ಸಾರಿ ನಿಮ್ಮ ಜ್ಞಾನವನ್ನು ಆಲೋಚನೆ ಮಾಡಲಿಕ್ಕೆ ಈ ಒಂದು ಭಾಗ್ಯವನ್ನು ಕೊಟ್ಟಿಕ್ಕಾಗಿ ನಿಮಗೆ ಸ್ತೋತ್ರಪ್ಪ. ಹೌದು ತಂದೆಯೇ, ನಿಮ್ಮ ಮಕ್ಕಳು ಈ ಲೋಕದಲ್ಲಿ ದೊಡ್ಡವರಾಗಿರಬೇಕು. ಯಾರೇ ಬಂದು ಪ್ರಶ್ನೆ ಕೇಳಿದ್ರೂ ಸಹ ಅವರು ಹಿಂಜರಿಯದೆ ಉತ್ತರ ಕೊಡಬೇಕು. ಈ ಭೂಮಿಯನ್ನು ತಲೆ ಕೆಳಗೆ ಮಾಡುವಂಥವ್ರು ಅವ್ರು ಆಗಿರಬೇಕು ಅಂತ ನೀವು ಕೋರ್ಕೊಂಡ್ರಿ ಅಪ್ಪ. ಆದರೆ ನಾವು ಪರಿಶೋಧನೆ ಮಾಡದೇ ಇರುವ ಕಾರಣದಿಂದ ನಾವೇ ಸಹ ಅವ್ರು ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕಾಗ್ತಿಲ್ಲ ತಂದೆಯೇ. ಮಾರ್ಪಡಿಸಿ ಅಪ್ಪ, ಕ್ರೈಸ್ತವರಿಗೆ ಬೇಕಾಗಿರುವಂತಹ ಜ್ಞಾನವನ್ನು, ಕ್ರೈಸ್ತವರಿಗೆ ತಲುಪಬೇಕಾಗಿರುವಂತಹ ಸುವಾರ್ತೆಯನ್ನು ಅತಿ ಬೇಗನೆ ತಲುಪಿಸಲಿಕ್ಕೆ ಸಹಾಯವನ್ನು ಮಾಡಿ, ಪರಿಶುದ್ಧಾತ್ಮರ ಸಹಾಯವನ್ನು ಇಟ್ಟು ನಡೆಸಿ ತಂದೆ. ನನ್ನ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ. ಆಮೆನ್.